ಹಾಯ್ ಹಾಲ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ಭಾಗ್ಯಲಕ್ಷ್ಮಿ ಧಾರಾವಾಹಿಲಿ ಏನೆಲ್ಲ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಂಚಿಕೆ ಶುರುವಲ್ಲಿ ಈ ಕಡೆ ಕುಸ್ಬೋ ಇವಾಗ ಗೊತ್ತಾಯ್ತು ಭಾಗ್ಯ ಅವತ್ತು ನಾನು ನಿನ್ನ ಕ್ಯಾಂಟ್ರಿನ್ ಇದೆ ಅಂತ ಹೋದಾಗ ಈ ಕಡೆ ಇವ್ರನ್ನ ಕರೆದ್ವಿ ಗೊತ್ತಾವಾಗ ನಾವು ಬರಲ್ಲ ನನಗೊಂದು ದೊಡ್ಡ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಕ್ಯಾಂಟ್ರಿನ್ ಕೆಲಸದಿಂದ ತಪ್ಪಿಸ್ಕೊಂಡ್ರಲ್ಲ. ಇವಾಗ ಗೊತ್ತಾಗ್ತಿದ್ದೆ ಅದಕ್ಕೆ ನೀವು ಹೋಗಿರೋದು ದೊಡ್ಡ ಕೆಲಸ ಬಂದ್ಬಿಟ್ಟು ತಾಂಡವ್ ಕರೆದಿದ್ದ ಅಂತ ಹೇಳ್ಬಿಟ್ಟು ಹೋಗಿದ್ರಿ ತಾನೇ. ಅಲ್ಲ ವ್ಯಕ್ತಿ ಅಮ್ಮ, ನಾನೇ ಅವನ್ನ ಎತ್ತಿರ್ಬೋದು ಆದರೆ ಅವ್ನ ಮಾತು ನಾನೇ ನಂಬಲ್ಲ ಇತ್ತವ್ರಿಗೆ. ಅಂಥದ್ರಲ್ಲಿ ನೀವು ಅವ್ನ ಮಾತು ನಂಬ್ಕೊಂಡು ಅಷ್ಟು ದೂರ ನಮ್ಮ ಮಾತು ಕೇಳ್ದೇನೆ ಅಲ್ಲಿ ತನಕ ಹೋಗಿ ಕಿಶನ್ ಬಗ್ಗೆ ಬೇಡ್ತಿಲ್ದಿರೋದೆಲ್ಲ ನಿಮ್ಮ ಹತ್ರ ತಲೆಗೆ ತುಂಬಿ ಕಳಿಸಿದಾನಲ್ಲ. ಇವಾಗಾದ್ರೂ ಗೊತ್ತಾಯ್ತಾ ಅವ್ನು ಎಂಥ ತಾಂಡವ್ ಅಂತ ಹೇಳ್ಬಿಟ್ಟು. ನಾನು ಮತ್ತು ಭಾಗಿ ಅಂತ ಕೇಳಿ ಅವನಿಂದ ದೂರ ಇರೋದು ಇದಕ್ಕೋಸ್ಕರನೇ. ನೀವಾಗ ಅರ್ಥ ಮಾಡ್ಕೊಂಡಿರ್ತೀರಾ ಅಂತಂದರೆ ನೀವು ಅವ್ನ ತಕ್ಕಂತೆ ಕೊಂದಿದ್ದೀರಾ, ಕಿಶನ್ ಬಗ್ಗೆ ಎಲ್ಲ ತಪ್ಪು ತಿಳ್ಕೊಂಡಿದ್ದೀರಾ ಅಂತೇಳಿ ಹೇಳ್ತಾ ಇರ್ತಾಳೆ. ಅಲ್ಲ ಅಮ್ಮ, ನಮ್ಮ ಮನೇಲಿರೋರು ಎಲ್ಲರೂ ಚೆನ್ನಾಗಿರಬೇಕು ಅನ್ನೋದು ಅವ್ರಿಗೆ ಇಷ್ಟ ಆಗಿಲ್ಲ. ಅಂಥದ್ದು ಶ್ರೇಷ್ಠ ಎಂಥವಳು ಅಂತ ಗೊತ್ತಿದ್ರು ಅವಳು ತಕ್ಕಂತೆ ಕುಣಿತಿರೋದು ಆ ತಾಂಡವ್ ಅವರು. ಅವ್ರ ಮಾತು ಕೇಳ್ಕೊಂಡು ನೀನು ಹೋಗಿದ್ಯಲ್ಲ, ನೀನು ಎಷ್ಟಮ್ಮ ದಡ್ಡಿ ಅಂತ. ಅಲ್ಲ ನಿನಗೆ ಗೊತ್ತಾಗ್ಲಿಲ್ವಾ ಅವ್ರು ಏನು ಹೇಳ್ತಿದ್ದಾರೆ ಅಂತ ಹೇಳಿ ಅಂತಾಗ. ಅಲ್ಲ ಕಣೆ, ಅವ್ರು ಹೇಳಿದ ತಕ್ಷಣ ನಂಗೆ ನಂಬಿಟ್ಟು ಈ ಕಡೆ ಕಿಶನ್ಗೆ ತುಂಬ ತಪ್ಪಾಗಿ ತಿಳ್ಕೊಂಡು ಅವ್ರಿಗೆ ಬಾಯಿಗೆ ಬಂದಂಗೆ ಬೈದ್ಬಿಟ್ಟೆ ಅಂತೇಳಿ ಹೇಳ್ತಾ ಇರ್ತಾರೆ. ಅದಕ್ಕೇ ಈ ಕಡೆ ಕಿಶನ್ ಇದ್ದನು ಇವಾಗಾದ್ರೂ ಗೊತ್ತಾಯ್ತಾ, ನೀವಿಂಥ ಕೆಲಸ ಎಲ್ಲ ಮಾಡೋದಕ್ಕೇನೋ ಒಂದು ಸಂಸಾರ ಹಾಳಾಗ್ತಿದೆ, ಇವಾಗಾದ್ರೂ ಬುದ್ಧಿ ಕಲ್ತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಆ ಹುಡುಗಿಗೆ ಹೇಳ್ತಾ ಇರ್ತಾನೆ. ಆ ಹುಡುಗಿನೂ ಕೂಡ ಏನೂ ಮಾತಾಡದೆ ಸುಮ್ಮನೆ ಇರ್ತಾಳೆ. ನಾಚಿಕೆ ಆಗಲ್ಲ ನಿಮಗೆ ಅಂತೇಳಿ ಕಿಶನ್ ಬೈತಾ ಇರಬೇಕಾದ್ರೆ ಈ ಕಡೆ ಇಲ್ಲ ನಾಚಿಕೆ ಏನಕ್ಕೆ ಆಗಬೇಕು ಹೇಳಿ. ಆ ಶ್ರೇಷ್ಠ ಹೆಂಗೆ ಕುಣಿತಾಳೋ ಹಂಗೆ ಕುಣಿಸ್ತಾ ಇದ್ದಾಳೆ ತಾಂಡವನ್ನ. ಅವರೆಲ್ಲರೂ ಇವಾಗ ಒಂದು ಮನೇಲಿ ಎಲ್ಲರೂ ಖುಷಿಯಾಗಿರಬೇಕು ಅಂತ ಎಷ್ಟು ಆಸೆ ಪಡ್ತಾರೆ, ಅವ್ರು ಹಾಗಲ್ಲ. ಒಂದು ಮನೆ ಹಾಳು ಮಾಡಿಬಿಟ್ಟು ಅವರಿಬ್ಬರು ಆರಾಮಾಗಿ ಖುಷಿ ಪಡ್ತಾ ಇರ್ತಾರೆ ಇಬ್ಬರೇ ಕುತ್ಕೊಂಡು ಅಂತ ಹೇಳ್ಬಿಟ್ಟು ಈ ಕಡೆ ತಾಂಡವ ಶ್ರೇಷ್ಠ ಬಗ್ಗೆ ಎಲ್ಲರ ಹತ್ರನೂ ಹೇಳ್ತಾ ಇರ್ತಾರೆ. ಅದಕ್ಕೆ ಈ ಕಡೆ ಕುಸ್ಬ ಇದ್ದರು ಇವಾಗ ನಾವೇನು ಮಾಡಬೇಕು ಅನ್ನೋದನ್ನ ಫಸ್ಟಾಗಿ ಯೋಚನೆ ಮಾಡಬೇಕು. ಇವಾಗ ನಾನೇ ಹೋಗ್ಬಿಟ್ಟು ಅವನಿಗೆ ಬುದ್ಧಿ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ಕುಸ್ಮ ಹೊರಟಿರ್ಬೇಕಾದ್ರೆ ಈ ಕಡೆ ಭಾಗ್ಯ ಆರಾಮ ಇದ್ದಿದ್ದು ಇಲ್ಲ ಅವ್ನು ನನ್ನ ಹತ್ರ ಈ ಥರ ಕೆಲಸ ಮಾಡಿಸಿರೋದು, ನಾನು ಅವನ ಬಗ್ಗೆ ತಪ್ಪಾಗಿ ತಿಳ್ಕೊಬೇಕು ಅಂತ ಹೇಳಿ ಈ ಥರ ಮಾಡಿರೋದು, ಹಂಗಾಗಿ ನಾನೇ ಅವ್ನಿಗೆ ಬುದ್ಧಿ ಕಳಿಸ್ತೀನಿ, ನಾನೇ ಹೋಗ್ತೀನಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಸರಿ ಅಂತ ಹೇಳ್ಬಿಟ್ಟು ಭಾಗ್ಯವರಮ್ಮ ಹೋಗ್ತಿರ್ಬೇಕಾದ್ರೆ ಈ ಕಡೆ ಕುಸುಮ ಇದ್ದಳು ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಭಾಗ್ಯಂಗೆ ಹೇಳ್ತಾ ಇರಬೇಕಾದ್ರೆ ಭಾಗ್ಯ ಇದ್ದವಳು ಇಲ್ಲ ಅಮ್ಮಂಗೆ ಅವನು ಆ ಥರ ಬುದ್ಧಿ ಕಲಿಯೋ ಥರ ಮಾಡಿರೋದು, ಅಮ್ಮನೇ ಹೋಗಲಿ ನೀವು ಹೋಗಬೇಡಿ ಅತ್ತೆ ಅಂತ ಹೇಳ್ತಾರೆ. ಸರಿ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಸುಮ್ಮನೆ ಹಾಕ್ತಾ ಇರ್ತಾರೆ. ಈ ಕಡೆ ಭಾಗ್ಯ ಇದ್ದಿದ್ದು ಅವ್ರಿಗೆ ಬುದ್ಧಿ ಕಲಿಸೋದಕ್ಕೆ ಅಮ್ಮನೇ ಸರಿ ಅಂತ ಹೇಳ್ತಾ ಇರ್ತಾಳೆ. ಸರಿ ಅಂತ ಹೇಳ್ಬಿಟ್ಟು ಅವ್ರು ಇರೋ ಅಪಾರ್ಟ್ಮೆಂಟ್ಗೆ ಅಂತ ಹೇಳ್ಬಿಟ್ಟು ಈ ಕಡೆ ಭಾಗ್ಯರಮ್ಮ ಹೋಗಿರ್ತಾರೆ. ಅದಕ್ಕೆ ನೀವು ಎಲ್ಲಿ ಹೋಗ್ತಿದ್ದೀರ ಅಂತ ಸೆಕ್ಯೂರಿಟಿ ಕೇಳಿದಾಗ ಇಲ್ಲಿ ತಾಂಡವ್ ಅಂತ ಒಬ್ಬ ದೊಡ್ಡ ಮನುಷ್ಯ ಇದ್ದಾನಲ್ಲ ಅವನು ನೋಡೋಕೆ ಹೋಗ್ತಾ ಇದ್ದೀನಿ ಅಂದಾಗ ಆ ಥರ ಪರ್ಮಿಷನ್ ಇಲ್ಲದೆ ಹೋಗಂಗಿಲ್ಲ ಅಂತ ಹೇಳಿ ಸೆಕ್ಯೂರಿಟಿ ಹೇಳ್ತಿದ್ರೆ ಸೆಕ್ಯೂರಿಟಿನೂ ಲೆಕ್ಕಿಸ್ತಾನೆ ಅವ್ರನ್ನ ತಳ್ಳಿ ಅವಳು ಅಲ್ಲಿ ಅಪಾರ್ಟ್ಮೆಂಟ್ ಒಳಗೆ ಹೋಗಿರ್ತಾಳೆ. ಶ್ರೇಷ್ಠ ಅಂತ ಹೇಳಿ ಕರಿತಾ ಇರ್ಬೇಕಾದ್ರೆ ಆಂಟಿ ನೀವು ಬಂದ್ರೆ ಯಾವಾಗ ಬಂದ್ರಿ ಏನಕ್ಕೆ ಬಂದ್ರಿ ಅಂತ ಕೇಳ್ತಿರ್ಬೇಕಾದ್ರೆ ಏನಕ್ಕೆ ಬಂದ ಅಂತ ಕೇಳಿದ ತಕ್ಷಣ ಹೊಡಿತಾಳೆ, ಒಂದು ಕಪಾಳಕ್ಕೆ ಶ್ರೇಷ್ಠಂಗೊಂದು ಹೊಡಿತಾಳೆ. ಆಂಟಿ ನೀವೇನು ಮಾಡ್ತಿದ್ದೀರಾ, ಎಲ್ಲಿಗೆ ಬಂದು ಯಾರ ಜಾಗಕ್ಕೆ ಬಂದು ಹೊಡಿತಿದ್ದೀರ ಅಂತ ಗೊತ್ತಾ ನಿನಗೆ ಅಂತ ಕೇಳ್ತಿರ್ಬೇಕಾದ್ರೆ ನನಗೆ ಗೊತ್ತು, ನೀನು ಮಾಡ್ತಿರೋ ಕುತಂತ್ರ ಕೆಲಸ ಎಲ್ಲ ನನಗೆ ಗೊತ್ತಾಗ್ತಿದೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ನೀನು ತಾಂಡವ್ ಸೇರ್ಕೊಂಡಿದ್ದು ನನ್ನ ಮಗಳು ಬಾಳನ್ನ ಹಾಳು ಮಾಡಿದ್ದೀರಾ, ಅಂಥದ್ರಲ್ಲಿ ಈಗ ಎರಡನೇ ಮಗಳು ಬಾಳನ್ನ ಹಾಳು ಮಾಡೋಕ್ಕೆ ನೋಡ್ತಾ ಇದ್ದೀರಾ. ಆ ಕಿಶನ್ ಬಗ್ಗೆ ನನಗೆ ಇಲ್ದಿರೋದನ್ನೆಲ್ಲ ಚಾಡಿ ಚುಚ್ಚಿ ಅವನ ಬಗ್ಗೆ ಕೆಟ್ಟದ್ದು ಅಭಿಪ್ರಾಯ ಪಡಿಸಿ ಪೂಜೆಂದು ಅವನದು ಮದುವೆ ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳ್ಬಿಟ್ಟು ನೀವೆಲ್ಲ ದೊಡ್ಡ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ಅನ್ನೋದು ನನಗೆ ಗೊತ್ತು ಅಂತ ಹೇಳಿ ಈ ಕಡೆ ಭಾಗ್ಯಮ್ಮ ಹೇಳ್ತಿರ್ಬೇಕಾದ್ರೆ ಆಂಟಿ ನಾವ್ಯಾಕೆ ಆ ಥರ ಕೆಲಸ ಮಾಡಬೇಕು ಅಂತಂತ ಬಾಯಿ ಮುಚ್ಕೊಂಡಿದ್ರೆ ಸರಿ ಅಂತ ಹೇಳ್ಬಿಟ್ಟು ಮತ್ತೆ ಅವಳಿಗೊಂದು ಕಪಾಳಕ್ಕೆ ಬಾರಿಸ್ತಾರೆ. ಎಲ್ಲಿ ಆ ತಾಂಡವ್ ಕರಿ ಅವ್ನು ನನ್ನ ಮಗ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಆಂಟಿ ಎಲ್ಲರೂ ನೋಡ್ತಿದ್ದೀರಾ ನೀವು ಹಿಂಗೆಲ್ಲ ಮಾತಾಡಬೇಡಿ ಅಂತ ಹೇಳ್ತಾ ಇರ್ತಾಳೆ. ನೋಡಲಿ ಬಿಡು ನೀನು ಎಂಥವಳಂತ ಎಲ್ರಿಗೂ ಗೊತ್ತಾಗಲಿ ಅಂತೇಳಿ ಹೇಳ್ತಾ ಇರ್ತಾಳೆ. ಮನೆಯವರೆಲ್ಲರೂ ಕೂಡ ಸುತ್ತಮುತ್ತ ಇರೋರೆಲ್ಲರೂ ಕೂಡ ನೋಡ್ತಾ ಇರ್ತಾರೆ. ಅದಕ್ಕೆ ಹಿಂಗೆ ಶ್ರೇಷ್ಠ ಹೇಳ್ತಾಳೆ ಆಂಟಿ ನಾವೇನು ಬೇಕು ಅಂತ ಮಾಡಿಲ್ಲ ಅಂತ. ಅಪ್ಪ ಬಾಪ ತಾಂಡವ್ ಎಲ್ಲೋಗಿದ್ದೆ ಅಂತ ಆಂಟಿ ನೀವೇನು ಇಲ್ಲಿ ಮಾಡ್ತಿದ್ದೀರ ಅಂತ ಕೆಲಸ ಏನು ಮಾಡ್ತಿದ್ದೆ ಅಂತ ಕೇಳಿದಾಗ ನೀನು ಮಾಡಿರೋ ಕುತಂತ್ರ ಕೆಲಸ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು, ಇವತ್ತೇ ವಾರ್ ಮಾಡಿ ಹೇಳ್ತಾ ಇದ್ದೀನಿ ನೋಡಿ, ಇನ್ನೊಂದ್ಸಲ ನಮ್ಮ ಮನೆ ಫ್ಯಾಮಿಲಿ ವಿಷಯಕ್ಕೆ ಬಂದರೆ ಸರಿ ಇರಲ್ಲ ತಾಂಡವ್. ನೀನು ನನ್ನ ಮಕ್ಕಳು ನಮ್ಮ ಮೊಮ್ಮಕ್ಕಳನ್ನ ಎಲ್ಲನೂ ಬಿಟ್ಟು ಬಂದು ಅವಳನ್ನ ಕಟ್ಕೊಂಡು ಸಂಸಾರ ಮಾಡ್ತಿದ್ದಿಲ್ಲ, ಹಂಗಿದ್ರೆ ತೆಪ್ಪಗೆ ಅವಳ ಜೊತೆ ಸಂಸಾರ ಮಾಡ್ಕೊಂಡಿರು. ಏನಕ್ಕೆ ನೀನು ನಮ್ಮನೆ ವಿಷಯಕ್ಕೆಲ್ಲ ಬಂದು ನಮ್ಮನ್ನೆಲ್ಲ ಹಾಳು ಮಾಡ್ತಾ ಇದೆಯಾ, ನಮ್ಮ ಸಂಸಾರ ಎಲ್ಲ ನಿಂಗೆ ಅಷ್ಟು ಬುದ್ಧಿ ಇಲ್ವಾ, ಅಷ್ಟೊಂದು ಎಜುಕೇಟೆಡ್ ಆಗಿ ನೀನು ಈ ಥರ ಎಲ್ಲ ಕೆಲಸ ಮಾಡ್ತಿಲ್ಲ, ನಿಂಗೆ ನಾಚಿಕೆ ಆಗಲ್ವಾ ಅಂತ ಹೇಳಿ ಈ ಕಡೆ ಭಾಗ್ಯರಮ್ಮ ತಾಂಡವ್ಗೆ ಬಾಯಿಗೆ ಬಂದಂಗೆಲ್ಲ ಬೈತಾ ಇರ್ತಾರೆ. ಆದರೂ ಕೂಡ ತಾಂಡವ್ ಆಂಟಿ ಮಾತಲ್ಲಿ ನಿಗಾ ಇರಲಿ, ಏನು ಮಾತಾಡ್ತೀರ ಅಂತ ಗೊತ್ತಾ ನಿಮಗೆ ಅಂತ ಹೇಳ್ತಿರ್ಬೇಕಾದ್ರೆ ಹೌದಪ್ಪ ನನಗೆ ಮಾತಲ್ಲಿ ನಿಗಾ ಇದೆ, ನೀನು ಏನು ಮಾಡಿದ್ಯಾ ಅನ್ನೋದೆಲ್ಲ ನನಗೆ ಗೊತ್ತು, ನೀನು ಕಿಶನ್ ಬಗ್ಗೆ ಕೆಟ್ಟದ್ದು ಅಭಿಪ್ರಾಯ ಬರ್ಸೋದಕ್ಕೆ ನನ್ನ ಹತ್ರ ಏನನ್ನೆಲ್ಲ ಚಾಡಿ ಚುಚ್ಚಿದ್ಯಾ ಅಂತ ಎಲ್ಲ ನನಗೆ ಚೆನ್ನಾಗಿ ಗೊತ್ತು. ನೀವು
ಹೆಂಡತಿ ಮಕ್ಕಳು ಅಂತಲೂ ಬೇಡ, ಅಟ್ಲೀಸ್ಟ್ ಇರೋಳ ಜೊತೆ ಯಾರು ನೆಟ್ಟಿಗಿದ್ಯಾ, ಅದು ಇಲ್ಲ ಅವಳ ಜೊತೆ ಸೇರಿಕೊಂಡು ಮನೆ ಹಾಳು ಕೆಲಸ ಎಲ್ಲ ಮಾಡೋಕ್ಕೆ ನೋಡ್ತಾ ಇದೆಯಲ್ಲ, ನಿಂಗೆ ನಾಚಿಕೆ ಆಗಲ್ವಾ? ಅಲ್ಲ ನಿನಗೇನು ಮಾಡಿದ್ದೀವಿ ನಾವು ಅಂತ ಹೇಳು, ಅಂಥದ್ರಲ್ಲಿ ನಿಂಗೇನೆಲ್ಲ ಮಾಡ್ಬೋದಿತ್ತು ನಾವು, ಅಂಥದ್ರಲ್ಲಿ ಏನೂ ಮಾಡ್ದೇ ನಿನ್ನ ಪಾಡಿಗೆ ನಿನ್ನ ಇಡೋದಕ್ಕೆ ಬಿಟ್ಟಿದ್ರು, ಆದರೂ ನಮ್ಮ ಸಂಸಾರ ಚೆನ್ನಾಗಿರಬಾರ್ದು, ನಾವು ಖುಷಿಯಾಗಿರಬಾರ್ದು ಅಂತ ಹೇಳ್ಬಿಟ್ಟು ನಮ್ಮ ಸಂಸಾರನೆಲ್ಲ ಹಾಳು ಮಾಡೋಕ್ಕೆ ನೋಡ್ತಾ ಇದೆಯಲ್ಲ, ನಿನಗೇನು ಅನ್ಸೋದೇ ಇಲ್ವಾ? ಇವಳ ಜೊತೆ ಸೇರ್ಕೊಂಡು ನೆಟ್ಟಗಾದ್ರೂ ಆಗ್ತೀಯ ಅಂದರೆ ಇಲ್ಲ, ಇವಳ ಜೊತೆ ಸೇರ್ಕೊಂಡು ಹಾಳಾಗಿ ಹೋಗ್ತೀಯ, ನೀವಿಬ್ಬರು ಅಂತೂ ಉದ್ಧಾರನೇ ಆಗಲ್ಲ ಅಂತ ಹೇಳಿ ಅವ್ರ ಅಮ್ಮ ಅವ್ರಿಗೆ ಬಾಯಿಗೆ ಬಂದಂಗೆ ಬೈದ್ಬಿಟ್ಟು ಅವರು ಕೂಡ ಅಲ್ಲಿಂದ ಹೊರಟೋಗ್ತಾರೆ. ಈ ಕಡೆ ಇವನು ಕೂಡ ನಿಂತ್ಕೊಂಡು ನಗ್ತಾ ಇರಬೇಕಾದ್ರೆ ಈ ಕಡೆ ಆಲ್ರೆಡಿ ಇನ್ನೊಂದ್ಸಲ ಮನೆಗೆ ಬಂದುಬಿಟ್ಟು ಕುಂಕುಮೆ ಅಂತ ಕುಂಕುಮಕ್ಕೆ ಅಂತ ಹೇಳಿ ಕರೆದಿರೋರು ಅವರು ಕೂಡ ಬೈತಿರ್ತಾರೆ, ನೀನು ಇಂಥವಳು ಅಂತ ನನಗೆ ಗೊತ್ತಿಲ್ಲ, ನೀನು ತುಂಬ ಸಂಸ್ಕಾರದವಳು ಅಂತ ಹೇಳ್ಬಿಟ್ಟು ನಿನ್ನ ಕರೆದಿದ್ದೆ ಫಂಕ್ಷನ್ಗೆ ಅಂತ ಹೇಳಿ, ನೀನಂತೂ ದಯವಿಟ್ಟು ಬರೋದಕ್ಕೆ ಹೋಗ್ಬಿಡ, ನಿಂಗೆ ದೊಡ್ಡ ಕೈ ಮುಗಿದು ಕೇಳ್ಕೊತೀನಿ, ನಿನ್ನ ಆಶೀರ್ವಾದ ನನ್ನ ಮಗಂಗೆ ಬೇಡವೇ ಬೇಡ ಅಂತ ಹೇಳ್ಬಿಟ್ಟು ಅವರು ಕೂಡ ಪಕ್ಕದಲ್ಲಿರೋರು ಕೂಡ ಬೈತಾ ಇರ್ತಾರೆ. ಈ ಕಡೆ ಶೇಷ ಫ್ರೆಂಡ್ ಆದವನು ಅವನು ಕೂಡ ಹಾಡ್ಕೊಂಡು ನಗ್ತಾ ಇರ್ತಾನೆ, ಹೋಗ್ಲಿ ಬಿಡಿ ಆಂಟಿ ಇವದೆಲ್ಲ ಇದ್ದಿದ್ದೆ, ಮಾನ ಮರ್ಯಾದೆ ಎಲ್ಲ ಇವರಿಗಿಲ್ಲ ಅಂತ ಹೇಳಿ ಅವನು ಕೂಡ ಹೇಳ್ತಾ ಇರ್ತಾನೆ. ಶ್ರೇಷ್ಠಂಗೆ ತುಂಬ ಕೋಪ ಬರ್ತಿರುತ್ತೆ, ಏನು ಮಾಡ್ಬೇಕಂತಾನೆ ಗೊತ್ತಾಗ್ತಿರಲ್ಲ. ಆದರೂ ಕೂಡ ಶ್ರೇಷ್ಠನ ಮುಂದೆ ನಿಂತ್ಕೊಂಡು ಅವ್ನು ಹೇಳ್ತಿರ್ತಾನೆ, ನಿನ್ನ ಜಾಗದಲ್ಲಿ ನಾನೇನಾದ್ರೂ ಇದ್ಬಿಟ್ಟಿದ್ದಿದ್ರೆ ಮಾನ ಮರ್ಯಾದೆ ಕಳ್ಕೊಂಡು ನೇಣಾಕೊಂಡು ಸತ್ತೋಗ್ತಿದ್ದೆ, ನಿಮಗೆ ಆ ಬುದ್ಧಿನೂ ಇಲ್ಲ ನಿಮ್ಮಿಬ್ಬರಿಗೆ, ಅದಕ್ಕಿಂತ ಕೀಳು ನೀವಿಬ್ಬರು ಅಂತೇಳಿ ಅವರಿಗೂ ಕೂಡ ಅವನು ಬಾಯಿಗೆ ಬಂದಂಗೆ ಬೈದ್ಬಿಟ್ಟು ಹೊರಟೋಗ್ತಾನೆ. ಈ ಕಡೆ ಶ್ರೇಷ್ಠಗೆ ಇನ್ನೂ ತುಂಬ ಕೋಪ ಬರ್ತಾ ಇರುತ್ತೆ. ಈ ಕಡೆ ಮನೆಯವರೆಲ್ಲರೂ ಕೂತ್ಕೊಂಡು ಊಟ ಮಾಡ್ತಾ ಇರ್ತಾರೆ, ಕಿಶನ್ನು ಕೂಡ ಕರೆದಿರ್ತಾರೆ ಊಟಕ್ಕೆ ಅಂತೇಳ್ಬಿಟ್ಟು. ಈ ಕಡೆ ಭಾಗ್ಯರಮ್ಮ ಅವನಿಗೆ ಹೊಟ್ಟೆ ತುಂಬ ಊಟ ಬಡಿಸ್ತಾ ಇರ್ತಾರೆ. ಅದಕ್ಕೆ ಭಾಗ್ಯ ಅಮ್ಮ ಅವರು ಹೇಳ್ತಾ ಇರ್ತಾರೆ ಕಿಶನ್ಗೆ, ನಿನಗೆ ಕೈ ಮುಗಿದು ಕೇಳ್ಕೊತೀನಪ್ಪ, ನನ್ನ ಕ್ಷಮಿಸ್ಬಿಟ್ಟು, ನಿನ್ನ ಬಗ್ಗೆ ಗೊತ್ತಿಲ್ಲದೇ ಬಾಯಿ ಬಂದಂಗೆ ಬೈದ್ಬಿಟ್ಟೆ ನಿನಗೆ ಅಂತೇಳಿ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಸುಂದ್ರಿನೂ ಕೂಡ ಹೋಗ್ಲಿ ಬಿಡಿ ಇದನ್ನೆಲ್ಲ ಆಗೋದೆಲ್ಲ ಒಳ್ಳೇದಕ್ಕೆ, ಹೇಗಿದ್ರು ಚೆನ್ನಾಗಿ ತಿನ್ನಪ್ಪ ನೀನು, ಹೆಂಗಿದ್ರು ಹೊಟ್ಟೆ ತುಂಬ ಊಟ ಆಗ್ತಿದೆ, ಚೆನ್ನಾಗಿ ತಿನ್ನು ಅಂತ ಹೇಳ್ತಾ ರೇಗಿಸ್ತಾ ಇರ್ತಾರೆ. ಈ ಕಡೆ ಭಾಗ್ಯ ಅಮ್ಮನೂ ಕೂಡ ಹೇಳ್ತಿದ್ದಾರೆ, ಮತ್ತೆ ಕೇಳ್ಕೊತಿದ್ದೀನಪ್ಪ ಕ್ಷಮಿಸ್ಬಿಡು ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ, ಹೋಗ್ಲಿ ಬಿಡಿ ಆಂಟಿ, ನಿಮ್ಮ ಜಾಗದಲ್ಲಿ ನಾನೇ ಇದ್ದಿದ್ರು ನಾನು ಕೂಡ ಹೀಗೆ ರಿಯಾಕ್ಟ್ ಮಾಡ್ತಿದ್ದೆ ನಿಮ್ಮ ಥರನೇ, ಯಾರೂ ಏನೂ ಮಾಡೋದಕ್ಕಾಗಲ್ಲ, ಸಂಬಂಧ ಎಲ್ಲ ಇದೇ ಥರ ಇರಬೇಕು ಅಂತ ದೇವ್ರು ಏನು ಬರ್ದಿರಲ್ಲ, ಸೊ ಹಾಗಾಗಿ ನೀವು ಇದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಬೇಡಿ ಅಂತ ಹೇಳ್ತಿರ್ಬೇಕಂತ ಈ ಕಡೆ ಕುಸುಮ ಇದ್ದವಳು, ಅಲ್ಲ ಬಿಕ್ತಿಯಾ ಅಮ್ಮ, ನೀವೇಂತಕ್ಕೆ ನಾವು ಹೇಳಿದ ಮಾತಂತೂ ನೀವು ನಂಬಲಿಲ್ಲ, ತಾಂಡೋ ಮಾತು ಕೇಳ್ಕೊಂಡು ಪಾಪ ಕಿಶನ್ಗೆ ಬಾಯಿ ಬಂದಂಗೆ ಬೈದ್ಬಿಟ್ರಲ್ಲ, ನಮಗೆ ಅದಕ್ಕೆ ಬೇಜಾರು ಅಂತ ಹೇಳಿ ಈ ಕಡೆ ಕುಸುಮ ಹೇಳ್ತಿರ್ಬೇಕಾದ್ರೆ, ಅಯ್ಯೋ ಬಿಕ್ತಿಯಮ್ಮ ನಾನೇನು ಬೇಕು ಅಂತ ಮಾಡಿದ್ನು, ನಿನ್ನ ಮಗನೇ ಬಂದ್ಬಿಟ್ಟು ನನಗೆ ತಲೆಗೆಲ್ಲ ತುಂಬಿದ್ದು ಅಂತ ಹೇಳಿ ಈ ಕಡೆ ಭಾಗ್ಯವ್ರ ಅಮ್ಮ ಹೇಳ್ತಾ ಇರಬೇಕಾದ್ರೆ ಅದಕ್ಕೇ ಈ ಕಡೆ ಸುಂದ್ರಿ ಇದ್ದವಳು, ಹೋಗ್ಲಿ ಬಿಡಿ ಎಲ್ಲನೂ ಒಳ್ಳೆಯದೇ ಆಗುತ್ತೆ, ಅವ್ರೇನೋ ಮಾಡಿದ್ರು ಅಂತ ಹೇಳ್ಬಿಟ್ಟು ನೀವು ಯಾಕೆ ಅದ್ರ ಬೆಲೆ ತಲೆ ಕೆಡ್ಸ್ಕೊತೀರಿ, ಇವಾಗ ಇರೋದನ್ನ ಎಂಜಾಯ್ಮೆಂಟ್ ಮಾಡ್ಕೊಂಡು ಆರಾಮಾಗಿ ಊಟ ಮಾಡ್ಕೊಂಡು ತಿನ್ನಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಸುಂದ್ರಿನೂ ಕೂಡ. ಈ ಕಡೆ ಕಿಶನ್ ಕೂಡ ನನಗೆ ಇಂಥ ಒಳ್ಳೆ ಫ್ಯಾಮಿಲಿ ಸಿಕ್ಕಿರೋದು ನಾನು ತುಂಬ ಪುಣ್ಯ ಮಾಡಿದ್ದೀನಿ ಅಂತ ಅನಿಸುತ್ತೆ ಅಂತೇಳಿ ಅವನು ಕೂಡ ಹೇಳ್ತಾ ಇರ್ತಾನೆ. ಆಗಿದ್ದಕ್ಕೆಲ್ಲ ಒಳ್ಳೇದು ಅಂತ ಹೇಳ್ತಾರಲ್ಲ, ಹಾಗೆ ಈ ಥರ ಎಲ್ಲ ಆಗಿರೋದಕ್ಕೆ ಇನ್ನೂ ನನ್ನ ಮೇಲೆ ತುಂಬ ನಿಮಗೆ ನಂಬಿಕೆ ಬರೋ ಥರ ಆಯಿತು ಅಂತೇಳಿ ಕಿಶನ್ ಕೂಡ ಹೇಳ್ತಿರ್ತಾರೆ. ಅದೇನೋ ನಿಜನಪ್ಪ, ನೀನು ಹೇಳ್ದಂಗೆ ಆಗುತ್ತೆ ಎಲ್ಲನೂ, ನೀನು ಹೇಳ್ದಂಗೆ ಆಯಿತು, ನಿನ್ನ ಮೇಲೆ ಇರೋ ನಂಬಿಕೆ ಇನ್ನೂ ತುಂಬ ಜಾಸ್ತಿನೇ ಆಯಿತು ನಮಗೆ. ಈ ಕಡೆ ನಮಗೆ ಗೊತ್ತಿರಲಿಲ್ಲ ನೀನು ಏನು ಹೇಗೆ ಅಂತ ಗೊತ್ತಿರಲಿಲ್ಲ, ನಾವೆಲ್ಲ ತಿಳ್ಕೊಂಡ್ಲಿಂದ ನಾನು ತಾಂಡವ ಬಗ್ಗೆ ತುಂಬ ಬೇಜಾರಾಯಿತು, ತಾಂಡವ್ ಈ ಥರ ಎಲ್ಲ ಮಾಡ್ತಾನೆ ಅಂತ ನನಗಂತೂ ಗೊತ್ತಿರಲಿಲ್ಲ, ನಾನು ಎದ್ದ ಮಗನೇ ನಮಗೆ ಈ ಥರ ಎಲ್ಲ ದ್ರೋಹ ಮಾಡ್ತಾನೆ ಅಂತ ಗೊತ್ತಿರಲಿಲ್ಲ ಅಂತೇಳಿ ಈ ಕಡೆ ತಾಂಡವಪ್ಪನ ಹೇಳ್ತಿರ್ಬೇಕಾದ್ರೆ ಈ ಕಡೆ ಭಾಗ್ಯವ್ರ ಅಮ್ಮನೂ ಕೂಡ ಹೇಳ್ತಿರ್ತಾರೆ, ನೀನು ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡಪ್ಪ, ಇದೆಲ್ಲ ಇದ್ದಿದ್ದೆ ನಮ್ಮ ಮನೇಲಿ ಅಂತ ಹೇಳಿ, ನೀನು ಹೊಟ್ಟೆ ತುಂಬ ತಿನ್ನು ಅಂತೇಳ್ಬಿಟ್ಟು ಮತ್ತೆ ಅವರಿಗೆ ಬಡಿಸ್ತಾ ಇರ್ತಾಳೆ, ಮತ್ತೆ ಊಟ ಮಾಡು ಅಂತ ಹೇಳ್ತಾ ಇರ್ತಾಳೆ. ಈ ಕಡೆ ಗುಂಡನೂ ಕೂಡ ಈ ಕಡೆ ಅವ್ರ ಅಕ್ಕನ ಕರೆದ್ಬಿಟ್ಟು ಇವ್ರನ್ನ ನಾವು ಏನಂತ ಕರಿಬೇಕು ಅಂತ ಕೇಳ್ತಿರ್ಬೇಕಾದ್ರೆ ಈ ಕಡೆ ಅವಳು ಕೂಡ ಹೇಳ್ತಾ ಇರ್ತಾಳೆ, ಈಗ ನಾವು ಪೂಜಾನ ಚಿಕ್ಕಿ ಅಂತ ಕರಿತೀವಿ, ಚಿಕ್ಕಮ್ಮ ಅಂತ ಕರಿತೀವಿ, ಹಂಗಾಗಿ ಅವ್ರನ್ನ ಮದುವೆ ಆಗೋರು ಇವರು ಕಿಶನ್ ಚಿಕ್ಕಪ್ಪ ಆಗ್ತಾರೆ ಅಂತ ಹೇಳಿದಾಗ ಈ ಕಡೆ ಹೌದಲ್ವಾ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಗುಂಡ ಇದನ್ನು ಕಿಶನ್ ಚಿಕ್ಕಪ್ಪ ಅಂತ ಹೇಳಿ ಕರಿತಾ ಇರ್ತಾನೆ. ಅದನ್ನು ಕೇಳಿಸ್ಕೊಂಡು ಮನೆಯವ್ರಿಗೆಲ್ಲ ತುಂಬ ಖುಷಿ ಆಗ್ತಿರುತ್ತೆ, ನೀವು ಹೊಟ್ಟೆ ತುಂಬ ಇವಾಗಲೇ ತಿಂದುಬಿಡಿ ಆಯಿತಾ, ಮತ್ತೆ ಇದೇ ಥರ ಊಟ ಮುಂದೆ ಮಾಡ್ತೀರಾ ಇಲ್ವಾ ಅಂತ ನಮಗೆ ಯಾರಿಗೂ ಗೊತ್ತಿಲ್ಲ, ನಮಗೆ ಗೊತ್ತಿದ್ರು ನಿಮಗಂತೂ ಗೊತ್ತೇ ಇಲ್ಲ ಅಂತೇಳಿ ಹೇಳ್ತಾ ಇರಬೇಕಾದ್ರೆ ಯಾಕೆ ಅಂತ ಕೇಳಿದಾಗ ಪೂಜೆ ಚಿಕ್ಕಿ ಮಾಡೋದನ್ನ ಊಟ ಮಾಡಿಬಿಟ್ರೆ ಅಂತೂ ಎಲ್ಲರೂ ಕೂಡ ಸ್ಟ್ರೈಕ್ ಮಾಡ್ತಾರೆ ಅಂತೇಳಿ ಹೇಳ್ತಾರೆ. ಸ್ಟ್ರೈಕ್ ಏನಕ್ಕೆ ಮಾಡ್ತಾರೆ ಅಂತೇಳಿ ಕಿಶನ್ ಕೇಳ್ತಿರ್ಬೇಕಾದ್ರೆ ಈ ಕಡೆ ಸ್ಟ್ರೈಕ್ ಮಾಡೋರೆಲ್ಲ ಕಲ್ಲು ಎಲ್ಲನೂ ತೊಗೊಂಡ್ಬಂದು ಎಸಿತಾರೆ ನೋಡಿ, ಆ ಥರ ಇಡ್ಲಿ ದೋಸೆ ಮಾಡಿದ್ರೆ ಕಲ್ಲು ಥರ ಇರುತ್ತೆ, ಸ್ಟ್ರೈಕಲ್ಲಿ ಹೊಡೆದಾಡ್ಬೋದು ಚೆನ್ನಾಗಿ ಅಂತ ಹೇಳ್ಬಿಟ್ಟು ಅವನು ಕೂಡ ತುಂಬ ತಮಾಷೆ ಮಾಡ್ತಾ ಇರ್ತಾನೆ. ಅದಕ್ಕೆ ಕಿಶನು ಪೂಜಾ ಇದ್ದವಳು ತಲೆಗೊಂದು ಬಿಡ್ತೀನಿ ನೋಡು ಗುಂಡ, ಸುಮ್ಮನೆ ಊಟ ಮಾಡು ಅಂತ ಹೇಳಿ ಅವಳು ಕೂಡ ಹೇಳ್ತಾ ಇರ್ತಾರೆ. ಮನೆಯವರೆಲ್ಲರೂ ತುಂಬ ಖುಷಿಯಿಂದ ನಗ್ನಗ್ತಾ ಊಟ ಮಾಡ್ಕೊಂಡು ಆರಾಮಾಗಿ ಇರ್ತಾರೆ. ಈ ಕಡೆ ಪೂಜಿಂಗು ತುಂಬ ನಾಚಿಕೆ ಆಗ್ತಿರುತ್ತೆ, ಪೂಜಿಂಗ್ ಏನು ಮಾಡಬೇಕಂತ ಗೊತ್ತಾಗ್ದೇನೆ ಅವಳು ಕೂಡ ಕಣ್ಣಲ್ಲಿ ಕಣ್ಣಿಟ್ಕೊಂಡು ಅವಳನ್ನ ನಾಚ್ಕೊಂಡು ಇರ್ತಾಳೆ. ಈ ಕಡೆ ಕಿಶನು ಕೂಡ ಅವಳನ್ನೇ ನೋಡ್ಕೊಂಡು ತಿಂತಾ ಇರ್ತಾನೆ. ಅದಕ್ಕೆ ಈ ಕಡೆ ಭಾಗ್ಯ ಇದ್ದವಳು, ಅಯ್ಯೋ ತಟ್ಟೆಲಿರೋ ಊಟ ತಿನ್ನಿ, ನನ್ನ ತಂಗಿನ ಆಮೇಲೆ ನೋಡಿದ್ರೆ ಆಯಿತು, ನಿಮಗೆ ಆವಾಗ ಊಟ ತುಂಬಲ್ಲ, ನಿಮಗೆ ಅವಳ ನೋಡ್ಕೊಂಡಿದ್ರೆ ಬರೀ ಹೊಟ್ಟೆ ತುಂಬ ಊಟ ತಿನ್ನಿ ಅಂತ ಹೇಳ್ಬಿಟ್ಟು ಈ ಕಡೆ ಭಾಗ್ಯ ಕೂಡ ರೇಗಿಸ್ತಾ ಇರ್ತಾಳೆ. ಅಯ್ಯೋ ಆ ಥರ ಏನಿಲ್ಲ, ನಾನು ಊಟ ಮಾಡ್ತೀನಿ ಅಂತ ಹೇಳಿ ಹೇಳ್ತಿರ್ತಾಳೆ. ನೀವು ಹೊಟ್ಟೆ ತುಂಬ ಊಟ ಮಾಡಿ ಆಮೇಲೆ ಹೋಗಿ ಇಬ್ಬರು ಕೂತ್ಕೊಂಡು ಮಾತಾಡಿ ಪರವಾಗಿಲ್ಲ ಅಂತೇಳಿ ಮನೆಯವರೆಲ್ಲರೂ ಹೇಳ್ತಾ ಇರಬೇಕಾದ್ರೆ
ಈ ಕಡೆ ಪೂಜೆಗೆ ಏನು ಮಾತಾಡೋಕ್ಕಾಗದೆ ಅವಳು ಕೂಡ ನಾಚಿಕೊಂಡು ಹೊರಡೋಗ್ತಾಳೆ. ಅದಕ್ಕೆ ಈ ಕಡೆ ಕಿಶನ್ ಇದು ನಾನು ತುಂಬ ಪುಣ್ಯ ಮಾಡಿದ್ದೀನಿ, ಇಂಥ ಫ್ಯಾಮಿಲಿ ಸಿಗುತ್ತೆ ಅಂದರೆ ನಾನು ಅಂದ್ಕೊಂಡೇ ಇರಲಿಲ್ಲ ಅಂತೇಳಿ ಹೇಳ್ತಿರ್ಬೇಕಾದ್ರೆ, ನಿನಗೆ ಇಷ್ಟ ಆಯ್ತಮ್ಮ ನಮ್ಮ ಸಂಬಂಧ ಅಂತ ಕೇಳ್ತಿರ್ಬೇಕಾದ್ರೆ, ಇಲ್ಲ ನನಗೆ ಇಷ್ಟ ಆಗಿಲ್ಲ ಅಂತ ಕಿಶನ್ ಹೇಳ್ತಿರ್ತಾರೆ. ಏನಪ್ಪ ಇಷ್ಟೆಲ್ಲ ಆದ್ರೂ ಇವಾಗ ಹೇಳ್ತಿದ್ದಿಲ್ಲ ಇಷ್ಟ ಆಗಿಲ್ಲ ಅಂತ, ಯಾಕಪ್ಪ ಅಂತೇಳಿ ಕೇಳ್ತಿರ್ಬೇಕಾದ್ರೆ, ಅಲ್ಲ ಒಪ್ಕೊಳ್ಳೋರು ಒಪ್ಕೊಂಡೇ ಇಲ್ಲ ಇನ್ನೂ ಅಂಥದ್ರಲ್ಲಿ ನಾನು ಹೇಗೆ ಹೇಳಿ ಅಂತ ಹೇಳ್ತಿರ್ಬೇಕಾದ್ರು, ಹೋ ನೀನು ಪೂಜೆನ ಬಗ್ಗೆ ಹೇಳ್ತಾ ಇದೆಯಾ, ಪೂಜೆನ ಬಗ್ಗೆ ಎಲ್ಲ ನೀನು ತಲೆ ಕೆಡಿಸ್ಕೋಬೇಡ ಅಂತ ಹೇಳ್ತಿರ್ಬೇಕಾದ್ರೆ, ಅಷ್ಟರಲ್ಲಿ ಪೂಜೆ ನೋಡಿದ್ರೆ ಆಲ್ರೆಡಿ ಅವಳು ನಾಚ್ಕೊಂಡು ನೀರಾಗಿ ಅವಳು ಅಲ್ಲಿಂದ ಹೊರಟೋಗ್ತಾಳೆ. ನೋಡಿದ್ರೆ ನಮ್ಮ ಹುಡುಗಿಗೆ ಇವಾಗಲೇ ನಾಚಿಕೆ, ಅಷ್ಟು ಬೇಗ ನಾಚ್ಕೊಂಡು ನೀರಾಗಿ ಹೊರಟೋಗ್ಬಿಟ್ಲು ಅಂತ ಹೇಳ್ಬಿಟ್ಟು ಈ ಕಡೆ ಸುಂದ್ರಿ ಕೂಡ ಹೇಳ್ತಾ ಇರ್ತಾಳೆ. ಸರಿ ಕಿಶನ್, ನೀವು ಹೊಟ್ಟೆ ತುಂಬ ಊಟ ಮಾಡಿ ನೀವು ಮತ್ತೆ ಪೂಜೆ ಹೋಗಿ ಮಾತಾಡಿ ಅಂತ ಹೇಳ್ಬಿಟ್ಟು ಈ ಕಡೆ ಭಾಗ್ಯ ಕೂಡ ಹೇಳ್ತಾ ಇರ್ತಾಳೆ. ಅದಕ್ಕೆ ಸುಂದ್ರಿ ಹೌದು ಹೌದು ಬೇಗ ಊಟ ಮಾಡಿಬಿಟ್ಟು ಬೇಗ ಹೋಗಿ ಮಾತಾಡಿ ಅಂತ ಹೇಳ್ತಿರ್ಬೇಕಾದ್ರೆ, ಈ ಕಡೆ ಭಾಗ್ಯ ಇದ್ದರು ನಾನು ಅಂದ್ಕೊಂಡೇ ಇರಲಿಲ್ಲ ನನ್ನ ತಂಗಿಗೆ ಇಂಥ ಸಂಬಂಧ ಸಿಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾಳೆ. ಸರಿ ಅಂತ ಕಿಶನ್ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಅವನು ಕೂಡ ಅಲ್ಲಿಂದ ಹೊರಡ್ತಾ ಇರಬೇಕಾದ್ರೆ, ಈ ಕಡೆ ಸುಷ್ಮಾ ಇದ್ದವಳು, ಏನಪ್ಪ ನಿಮ್ಗೆ ಇವಾಗಲೇ ಅರ್ಜೆಂಟ್ ಆಯಿತಾ ಅಂತ ಹೇಳಿ ಕೇಳ್ತಿರ್ತಾರೆ. ಹಾಗೇನಿಲ್ಲ ಊಟ ಆಯ್ತಲ್ಲ ಅದಕ್ಕೆ ಹೊರಟೆ ಅಂತೇಳಿ ಹೇಳ್ತಿರ್ತಾನೆ. ಸರಿ ಆಯಿತು ಹೋಗಪ್ಪ ಅಂತೇಳಿ ಕಿಶನ್ನ ಕೊಟ್ಟು ಕಳಿಸ್ತಾರೆ. ಅವಳು ಪೂಜನ್ ಜೊತೆ ಹೋಗು ಮಾತಾಡು ಅಂತ ಹೇಳ್ಬಿಟ್ಟು, ಎಂಥ ಒಳ್ಳೆ ಸಂಸ್ಕಾರದ ಹುಡುಗ, ದೊಡ್ಡವರು ಅಂತ ನೋಡಿದ್ರೆ ಎಷ್ಟು ಗೌರವದಿಂದ ಮಾತಾಡ್ತಾನೆ ಅಂತ ಹೇಳಿ ಈ ಕಡೆ ಭಾಗ್ಯ ಅಮ್ಮ ಹೇಳ್ತಿರ್ಬೇಕಾದ್ರೆ, ಹೌದೌದು ನಾವು ಹೇಳಿದ್ರೆ ಮಾತ್ರ ನಂಬಲೇ ಇಲ್ಲ, ನಾವೇನಾದರೂ ಹೇಳಿದಿದ್ರೆ ಹಾಗೆ ಹಿಂಗೆ ಅಂತ ಅಂದ್ಬಿಟ್ರೆ ಇವಾಗ ನಿಮಗೆ ಗೊತ್ತಾಯ್ತಾ ಕಿಶನ್ ಅಂತ ಒಳ್ಳೆ ಹುಡುಗ ಅಂತ ಹೇಳ್ಬಿಟ್ಟು ನಾನು ಭಾಗ್ಯ ಹೇಳಿದ್ದಕ್ಕೆ, ಅಯ್ಯೋ ಕಿಶನ್ ಹಾಗೆ ಕಿಶನ್ ಹೀಗೆ ಅಂತೇಳಿ ಅವ್ರ ಪಾಪ ಅವ್ನು ಇಲ್ದಿರೋದನ್ನೆಲ್ಲ ಅಪವಾದ ಮಾಡಿದ್ರು, ಇವಾಗ ಅವನೇ ಚೆನ್ನಾಗಿದ್ದಾನೆ ಅವನೇ ಒಳ್ಳೆ ಸಂಬಂಧ ಅಂತ ಹೇಳ್ತಿದ್ದೀರಾ ಅಂತ ಹೇಳಿ ಈ ಕಡೆ ಭಾಗ್ಯ ಅಮ್ಮಂಗೆ ಎಲ್ರಿಗೂ ಕೂಡ ರೇಗಿಸ್ತಾ ಇರ್ತಾರೆ. ಈ ಕಡೆ ಪೂಜೆ ಒಬ್ಬಳೇ ಟೆರೆಸ್ ಮೇಲೆ ನಿಂತ್ಕೊಂಡು ಅವಳೊಬ್ಬಳೇ ನಿಂತಿರ್ಬೇಕಾದ್ರೆ ಅದೇ ಟೈಮ್ಗೆ ಈ ಕಡೆ ಕಿಶನು ಕೂಡ ಹೋಗ್ತಾನೆ. ಕಿಶನು ಹೋದಾಗ ಕೇಳ್ತಾ ಇರ್ತಾನೆ, ಇಬ್ಬರು ಕೂಡ ಒಟ್ಟಿಗೆ ಮಾತಾಡೋಕ್ಕೆ ನೋಡ್ತಾರೆ, ಆದರೆ ಮಾತು ಇಬ್ಬರು ಆಡಲಿಲ್ಲ. ಅದೇ ಟೈಮ್ಗೆ ಕಿಶನ್ ಕೂಡ ಹೇಳ್ತಾನೆ, ನಾನು ತುಂಬ ಪುಣ್ಯ ಮಾಡಿದ್ದೀನಿ, ನೀನು ಮತ್ತು ನಿನ್ನಂಥ ಫ್ಯಾಮಿಲಿನ ಪಡೆಯೋದಕ್ಕೆ. ಅದರಲ್ಲೂ ಎಕ್ಸ್ಪ್ರೆಷನ್ ನಿಮ್ಮ ಅಕ್ಕನ ಬಗ್ಗೆ ತುಂಬ ಗೌರವ ಇದೆ ನನಗೆ ಅವ್ರ ಮೇಲೆ, ಅವ್ರು ತುಂಬ ಒಳ್ಳೆಯವರು, ಅವ್ರು ನಮ್ಮಿಬ್ಬರು ಒಂದು ಮಾಡೋದಕ್ಕೋಸ್ಕರ ಅವ್ರು ಎಷ್ಟು ರಿಸ್ಕ್ ತೊಗೊಂಡಿದ್ದಾರೆ ಅಲ್ವಾ ಅಂತ ಹೇಳ್ತಿರ್ಬೇಕಾದ್ರೆ ಪೂಜಾ ಕೂಡ ಹೇಳ್ತಿರ್ತಾಳೆ, ಹೌದು ಅವಳು ನನ್ನ ಅಕ್ಕ ಅಲ್ಲ, ಅವಳು ನನ್ನ ದೇವತೆ ಥರ ಅವಳು ಕಷ್ಟ ಸುಖ ಏನೇ ಬಂದರೂ ಅವಳು ಯಾವುದಕ್ಕೂ ಜಗ್ಗೋದಿಲ್ಲ. ಅಂಥದ್ರಲ್ಲಿ ನನ್ನ ವಿಷಯನ ಅವಳು ಸೀರಿಯಸ್ಸಾಗಿ ತೊಗೊಂಡು ನಮ್ಮಿಬ್ಬರನ್ನ ಒಂದು ಮಾಡಬೇಕು ಅಂತ ಹೇಳ್ಬಿಟ್ಟು ಅವಳು ತುಂಬ ಸರ್ಕಸ್ ಮಾಡಿದ್ದು, ತುಂಬ ಎಫೆಕ್ಟ್ ಹಾಕಿದ್ದಾಳೆ, ಅವಳಂದರೆ ನಂಗೆ ತುಂಬ ಇಷ್ಟ ಅಂತೇಳಿ ಹೇಳ್ತಾ ಇರ್ತಾಳೆ. ಅದಕ್ಕೆ ಈ ಕಡೆ ಕಿಶನ್ ಇದ್ದಿದ್ದು, ಹೌದೌದು ಅವ್ರ ಮೇಲೆ ನಂಗೆ ತುಂಬ ಗೌರವ ಇದೆ, ನನಗೆ ಅಂದ್ಕೊಂಡೇ ಇಲ್ಲ ನೀನಂಥ ಫ್ಯಾಮಿಲಿ ಎಷ್ಟು ಒಳ್ಳೆ ಜನ ಇದ್ದಾರೆ ನೀವು, ನಾನು ದೇವರಾಣಿಗೂ ಅಂದ್ಕೊಂಡಿಲ್ಲ ನನ್ನಂಥವ್ನಿಗೆ ಇಂಥ ಫ್ಯಾಮಿಲಿ ಸಿಗುತ್ತೆ ಅಂತ ನಾನು ನಿಜ ಅಂದ್ಕೊಂಡೇ ಇರಲಿಲ್ಲ ಅಂತೇಳಿ ಹೇಳ್ತಾ ಇರ್ತಾನೆ. ಹೌದು ನಾನು ಅಂದ್ಕೊಂಡಿರಲಿಲ್ಲ ನನಗಿಂಥ ಫ್ಯಾಮಿಲಿ ಸಿಗುತ್ತೆ ಅಂತ, ನನಗೆ ತುಂಬ ಖುಷಿ ಆಗ್ತಿದೆ, ನಾನು ಇಂಥ ಫ್ಯಾಮಿಲಿಲಿ ಇದ್ದೀನಿ ಅನ್ನೋದ್ರೆ ನಂಗೆ ತುಂಬ ಖುಷಿ ಆಗ್ತಿದೆ ಅಂತೇಳಿ ಹೇಳ್ತಿರ್ಬೇಕಾದ್ರೆ ಈ ಕಡೆ ಕಿಶನು ಕೂಡ ಹೇಳ್ತಾ ಇರ್ತಾನೆ, ಹೌದು ನೀನು ತುಂಬ ಪುಣ್ಯವಂತೆ, ನಿನಗೆ ನಾನು ಸಿಗೋದಕ್ಕೆ ತುಂಬ ಪುಣ್ಯವಂತೆ ನಾನು ಕೂಡ ಅಂತೇಳಿ ಕಿಶನ್ ಹೇಳ್ತಿರ್ಬೇಕಾದ್ರೆ, ಈ ಅಂದರೆ ಇಂಥ ಅವ್ರ ಜಾಗದಲ್ಲಿ ಬೇರೆ ಇನ್ಯಾರೇ ಇದ್ದಿದ್ರು ಎಂಥ ಪರಿಸ್ಥಿತಿ ಬಂದ್ರೂ ಯಾರೂ ಕೂಡ ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ. ಅಂಥದ್ದಲ್ಲಿ ಅಂತಹ ಶ್ರೇಷ್ಠ ಅಂತ ತಾಂಡವ ಅವ್ರ ಜೊತೆಲ್ಲ ಇದ್ಕೊಂಡು ಅವರೆಷ್ಟು ಜಗ್ದೆ ಕುಗ್ದೆ ಎಷ್ಟು ಚೆನ್ನಾಗಿ ಸಂಸಾರ ಮಾಡ್ಕೊಂಡು ತುಗಿಸ್ಕೊಂಡು ಹೋಗ್ತಾ ಇದ್ದಾರೆ. ಅದರಲ್ಲೂ ನಿಮ್ಮ ಅತ್ತೆ ಮತ್ತು ಅವ್ರ ಅತ್ತೆನೂ ಮತ್ತು ಭಾಗ್ಯ ಅವರು ತುಂಬ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ, ಅತ್ತೆ ಸೊಸೆ ಕಾಂಬಿನೇಷನ್. ಅವರಂತೂ ಈ ಜಗತ್ತಲ್ಲಿ ಯಾರೂ ಇರೋದಿಲ್ಲ ಅತ್ತೆ ಸೊಸೆ ಅಂತ. ಅವ್ರಿಗೆ ಒಬ್ರಿಗೊಬ್ರಿಗೆ ಎಷ್ಟು ಮಾತಾಡ್ಕೊಂಡು ಒಂದೊಂದು ಕಷ್ಟ ಸುಖಕ್ಕೆ ಎಷ್ಟು ಜೊತೆಯಾಗಿ ನಿಂತ್ಕೊಳ್ತಾರೆ, ಅದು ನೋಡಿದ್ರೆ ನಂಗೆ ತುಂಬ ಖುಷಿ ಆಗುತ್ತೆ ಅಂತೇಳಿ ಹೇಳ್ತಾ ಇರ್ತಾನೆ. ಸರಿ ಆಯಿತು ನಂಗೆ ಟೈಮ್ ಆಯಿತು ನಾನು ಹೊರಡ್ತೀನಿ ಅಂತೇಳಿ ಕಿಶನ್ ಹೊರಡ್ತಾ ಇರ್ತಾನೆ. ಮತ್ತೆ ಬಂದುಬಿಟ್ಟು ನಾನು ಪೂಜೆಗೆ ನಿನ್ನ ಪಡೆಯೋದಕ್ಕೆ ನಾನು ತುಂಬ ಪುಣ್ಯ ಮಾಡಿದ್ದೀನಿ, ತುಂಬ ಲಕ್ಕಿ ಪರ್ಸನ್ ನಾನು ಅಂತೇಳಿ ಹೇಳ್ತಾ ಇರ್ತಾನೆ. ಈ ಕಡೆ ಪೂಜೆಗೆ ಕೂಡ ಈ ಕಡೆ ಎಲ್ಲರ ಮುಂದೆ ಮರ್ಯಾದೆ ಹೋಯಿತು ಅಂತ ಹೇಳ್ಬಿಟ್ಟು ತಾಂಡವು ಈ ಕಡೆ ಶ್ರೇಷ್ಠಂಗೆ ಬಾಯಿಗೆ ಬಂದಂಗೆ ಬೈತಿರ್ತಾರೆ. ಅಲ್ಲ ಕಣೆ ನಿನಗೆ ಗೊತ್ತಾಗೋದಿಲ್ವ, ಎಂಥ ಪ್ಲ್ಯಾನ್ ಮಾಡಿದ್ಯಾ, ಇಂಥ ಒಳ್ಳೆ ಪ್ಲ್ಯಾನ್ ಮಾಡಿದ್ದೀನಿ, ಶ್ರೇಷ್ಠ ತಾಂಡವ್ ಹಿಂಗಾಗುತ್ತೆ ಅಂತ ನನ್ನ ಫುಲ್ಲು ಹುಬ್ಬೆಬ್ಸ್ಬಿಟ್ಟು ಈಗ ನೋಡಿದ್ರೆ ಎಲ್ಲರ ಮುಂದೆ ಮಾನ ಮರ್ಯಾದೆ ತೆಗಿಯೋ ಥರ ಮಾಡಿದ್ದೀನಿ, ಎಂಥ ಪ್ಲ್ಯಾನ್ ಮಾಡ್ತೀನಿ, ನಿಂಗೊಂದು ಪ್ಲ್ಯಾನ್ ಮಾಡೋದಕ್ಕಾಗಿಲ್ಲ ಅಂದರೆ ಈಗ ಹೇಳೋದು ಶ್ರೇಷ್ಠ, ನಾನೇ ಪ್ಲ್ಯಾನ್ ಮಾಡ್ಕೊತೀನಿ ಅಂತಂದರೆ ಡಬ್ಬ ಥರ ಪ್ಲ್ಯಾನ್ ಮಾಡಿಬಿಟ್ಟು ನನ್ನ ಮಧ್ಯದಲ್ಲಿ ಸಿಕ್ಸಿ ಎಲ್ಲರ ಮುಂದೆನೂ ನನ್ನ ಮಾನ ಮರ್ಯಾದೆ ತೆಗಿಯೋ ಥರ ಮಾಡ್ತಿದ್ಯಾ ನೀನು ಅಂತ ಹೇಳಿ ಹೇಳ್ತಾ ಇರ್ತಾನೆ. ಈಗ ಶ್ರೇಷ್ಠ ಇದ್ದೋಳು, ಅಲ್ಲ ತಾಂಡವ್ ಸಕ್ಸಸ್ ಆದರೆ ಮಾತ್ರ ನಿನ್ನ ಸಕ್ಸಸ್ಸು ಅಂತ ಹೇಳ್ತೀನಿ, ಅದು ತಪ್ಪಾಯಿತು ಅದ್ರಲ್ಲಿ ಮಿಸ್ಟೇಕ್ ಆಯಿತು ಅಂತ ಅಂದರೆ ನನ್ನ ತಪ್ಪು ಅಂತ ಹೇಳ್ಬಿಟ್ಟು ನನ್ನ ಬೆಟ್ ಮಾಡಿ ತೋರಿಸ್ತೀಯ. ನಿನಗೆ ಪ್ಲ್ಯಾನ್ ಮಾಡಬೇಕಾದ್ರೆ ನಿನಗೆಲ್ಲರೂ ಕೇಳಿ ತಾನೇ ಪ್ಲ್ಯಾನ್ ಮಾಡಿದ್ದು, ನೀನೇ ತಾನೇ ಹೇಳಿದ್ದು ಸರಿ ಇದೆ ಪ್ಲ್ಯಾನ್ ತುಂಬ ಸೂಪರಾಗಿದೆ, ಈ ಪ್ಲ್ಯಾನ್ ವರ್ಕೌಟ್ ಆಗುತ್ತೆ ಅಂತ ನೀನೇ ತಾನೇ ಹೇಳಿದ್ದು, ನೀನು ಕೇಳೇ ಪ್ಲ್ಯಾನ್ ಮಾಡೋದ್ಮೇಲಿಂದ ಎಲ್ಲೋ ಒಂದು ಮಿಸ್ಟೇಕ್ ಆಗಿದೆ ಅಂದಮೇಲಿಂದ ಅದರಲ್ಲಿ ಎಲ್ಲ ತಪ್ಪು ನಂದೇ ಅಂತ ನೀನು ಹೇಗೆ ಹೇಳ್ತೀಯ ಅಂತ ಹೇಳ್ಬಿಟ್ಟು ಶ್ರೇಷ್ಠ ಕೂಡ ಹೇಳ್ತಾ ಇರ್ತಾಳೆ.
ಆ, ನಿಂದು ತಪ್ಪಿಲ್ಲ ಅಂದರೆ ಇನ್ಯಾರು ತಪ್ಪು? ನಿನ್ನನ್ನು ನಂಬ್ಕೊಂಡು ನಿನಗೆಲ್ಲನೂ ಪ್ಲ್ಯಾನ್ ಕೊಟ್ಟಿದ್ದೀನಿ ನಾನು. ಅಂಥದ್ರಲ್ಲಿ ನೀನು ಯಾವಳಿಗೋ ಹೋಗ್ಬಿಟ್ಟು ನಿನ್ನ ಫ್ರೆಂಡ್ ಕೊಟ್ಟು ಅವಳು ನೋಡಿದ್ರೆ ಬಾಯಿ ಬಂದಾಗ ಎಲ್ಲನೂ ಬೊಗಳಿದ್ದಾಳೆ. ಎಲ್ಲ ವಿಷಯನ ಹೇಳಿ ಮನೆಯವ್ರ ಮುಂದೆ ಎಲ್ಲನೂ ನಿಜ ಹೇಳಿ ನನ್ನ ಮಾನ ಮರ್ಯಾದೆ ಎಲ್ಲ ತೆಗ್ದಿದ್ದಾಳೆ. ಶ್ರೇಷ್ಠ ನಿನ್ನ ಕೈಲಿ ಆದರೆ ನೀನು ಮಾಡು, ಇಲ್ಲದೆ ಮಾಡೋಕ್ಕೆ ಹೋಗಬೇಡ. ನನಗಂತೂ ತಲೆ ಕೆಟ್ಟೋಗ್ಬಿಟ್ಟಿದ್ದೆ. ನಾನು ಏನು ಮಾಡಬೇಕು ನಾನು ಮಾಡ್ಕೊತೀನಿ, ನಿನ್ನ ಸಹವಾಸನೇ ಬೇಡ ಅಂತ ಹೇಳ್ಬಿಟ್ಟು ತಾಂಡವ್ ಕೂಡ ಅಲ್ಲಿಂದ ಹೊರಟೋಗ್ತಾನೆ. ಈ ಕಡೆ ಶ್ರೇಷ್ಠನು ಕೂಡ ಬೈಕೊತಾ ಇರ್ತಾನೆ. ಸಕ್ಸಸ್ ಆದರೆ ಇವಂದು ತಪ್ಪಾದರೆ ನಂದು, ಇವಂದು ಬರೀ ಇದೇ ಥರ ಆಗೋಯ್ತು, ಎಷ್ಟು ದಿನ ಅಂತ ಹೀಗೆ ಇರ್ತಾನೆ ನೋಡ್ತೀನಿ ನಾನು ಅಂತ ಹೇಳ್ಬಿಟ್ಟು ಶ್ರೇಷ್ಠ ಕೂಡ ಒಬ್ಳೊಬ್ಳೆ ಮಾತಾಡ್ಕೊತಾ ಇರ್ತಾಳೆ. ಇವನಿಗೆ ತುಂಬ ಕೊಬ್ಬಂದ್ಬಿಟ್ಟಿದೆ ಅಂತ ಅನ್ನೋ ಅಷ್ಟರಲ್ಲಿ ಅವ್ನ ಫ್ರೆಂಡು ಕೂಡ ಬರ್ತಾನೆ. ಏನಕ್ಕೆ ನೀನು ಇಲ್ಲಿ ಬಂದಿದ್ಯಾ ಅಂತ ಹೇಳ್ಬಿಟ್ಟು ಶ್ರೇಷ್ಠ ಕೇಳ್ತಾ ಇರ್ತಲ್ಲ. ಅಲ್ಲ ಹಿಂಗೆ ಪಾಸ್ ಆಗ್ತಿದ್ದೆ, ನೀವಿಬ್ಬರು ಜಗಳ ಆಡ್ತಿದ್ರಲ್ಲ ಅದಕ್ಕೆ ನೋಡೋಕ್ಕೆ ಬಂದೆ ಅಂತ ಹೇಳ್ತಿದ್ದೆ. ಅಲ್ಲ ನಿನಗೇನು ಮಾಡೋ ಕೆಲಸ ಅಲ್ವಾ? ಅಕ್ಕಪಕ್ಕದ ಮನೇಲಿ ಏನು ಆಗ್ತಿದೆ, ಕಡ್ಡವ್ರ ಮನೇಲಿ ಏನು ವಿಷಯ ಇದೆ, ಜಗಳ ಆಡ್ತಿದ್ದಾರೆ ಅಂತ ನೋಡೋದೇ ನಿನ್ನ ಕೆಲಸ, ನಿಂಗೆ ಮಾನ ಮರ್ಯಾದೆ ಇಲ್ವಾ? ಹೋಗು ಇಲ್ಲಿಂದ ಅಂತ ಹೇಳಿ ಬೈತಾ ಇರ್ತಾಳೆ ಅವಳನ್ನು ಕೂಡ. ಹೋಗೋದಕ್ಕೆ ನನಗೇನು ಇದಿಲ್ಲ ಅಂದರೆ ನೀವಿಬ್ಬರು ಜಗಳ ಆಡ್ತಿದ್ರಲ್ಲ, ನೀನು ನೋಡಿ ಖುಷಿ ಪಡೋಣ ಅಂತ ಹೇಳಿ ಅಂದ್ಕೊಂಡು ಬಂದೆ. ಏನೋ ನಿಮ್ಮ ಇಷ್ಟ. ಒಂದು ಅರ್ಥ ಮಾಡ್ಕೊ, ಇನ್ನು ಒಬ್ರು ಮನೆ ಸಂಸಾರನ ಹಾಳು ಮಾಡ್ತಿದ್ಯಾ ಅಂಥದ್ರಲ್ಲಿ ಅವ್ರ ಶಾಪ ನಿಂಗೆ ತಟ್ಟೆ ಬಿಡಲ್ಲ ಶ್ರೇಷ್ಠ. ನೀನಂತೂ ಉದ್ಧಾರ ಆಗೋದೇ ಇಲ್ಲ ಯಾವುದೇ ಕಾರಣಕ್ಕೂ ಅಂತೇಳಿ ಹೇಳಿದಾಗ, ಶಟಪ್, ನಿನ್ಗೆ ಮಾತಾಡೋ ಯೋಗ್ಯತೆ ಇಲ್ಲ, ಇಲ್ಲಿಂದ ಹೋಗು ಅಂತ ಹೇಳ್ಬಿಟ್ಟು ಶ್ರೇಷ್ಠ ಕೂಡ ಅವನನ್ನು ಅಲ್ಲಿಂದ ಕಳಿಸ್ತಾರೆ. ಈ ಕಡೆ ಕಿಶನು ಕೂಡ ಭಾಗ್ಯಂಗೆ ಫೋನ್ ಮಾಡ್ತಾ ಇರ್ತಾರೆ. ಏನು ಕಿಶನ್ ಫೋನ್ ಮಾಡ್ತಿದ್ದಾನೆ ಅಂತ ಹೇಳ್ಬಿಟ್ಟು ರಿಸೀವ್ ಮಾಡಿದಾಗ, ಏನು ಕಿಶನ್ ಅವ್ರು ಇಷ್ಟೊಂದು ನನಗೆ ಕಾಲ್ ಮಾಡಿದ್ದೆ, ಅವ್ರು ಪೂಜೆಗೆ ಕಾಲ್ ಮಾಡೋ ಬದಲು ನನಗೆ ಮಾಡಿದ್ದೀರಾ ನೀವು ಅಂತ ಹೇಳಿ ಭಾಗ್ಯ ಕೇಳ್ತಿರ್ಬೇಕಾದ್ರೆ, ಇಲ್ಲ ನಾನು ನಿಮ್ಮ ಹತ್ರನೇ ಮಾತಾಡಬೇಕಿತ್ತು ಅಂತ ಹೇಳಿ ಹೇಳ್ತಿರ್ತಾರೆ. ಓ ಹೌದಾ, ಏನು ಹೇಳು ಅಂತ ಕೇಳಿದಾಗ, ಏನಿಲ್ಲ ನಾಳೆ ಒಂದು ಕ್ಯಾಂಟ್ರಿನ್ ಇದೆ, ಕ್ಯಾಂಟ್ರಿನ್ ಒಪ್ಕೋಬೇಕಿತ್ತು ನೀವು ಅಂತ, ಊಟಕ್ಕೆ ಬಡಿಸ್ಕೊಡ್ಬೇಕಿತ್ತು ಅಂತ ಹೇಳಿ ಹೇಳ್ತಿರ್ತಾರೆ. ಓ ಹೌದಾ, ಎಲ್ಲಿ ಅಂತ ಕೇಳಿದಾಗ, ದೇವಸ್ಥಾನದಲ್ಲಿ ಒಂದು ಕ್ಯಾಂಟ್ರಿನ್ ಇದೆ, ಅದಕ್ಕೆ ಒಪ್ಕೊಂಡಿದ್ದೀನಿ, ಒಬ್ಬರು ನನಗೆ ಹೇಳಿದ್ರು, ಅದಕ್ಕೆ ನಾನು ಸಡನ್ನಾಗಿ ನೀವು ನೆನಪು ಬಂತು, ಅದಕ್ಕೆ ನಿಮ್ಮ ಹತ್ರ ಕೇಳ್ತಿದ್ದೀನಿ ಹೆಲ್ಪು ಅಂತ ಹೇಳ್ತಿರ್ಬೇಕು. ಅಯ್ಯೋ ನೀವು ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡಿ, ನಾಳೆ ಕ್ಯಾಂಟ್ರಿನ್ ನಾನೇ ಮಾಡ್ತೀನಿ, ನಾನೇ ಅಡುಗೆ ಮಾಡ್ಕೊಡೋದಕ್ಕೆ ಒಪ್ಕೊತೀನಿ ಅಂತೇಳಿ ಭಾಗ್ಯ ಕೂಡ ಹೇಳ್ತಿರ್ತಾರೆ. ತುಂಬ ಥ್ಯಾಂಕ್ಸ್ ಅಂತ ಹೇಳಿ ಕಡೆ ಕಿಶನ್ ಕೂಡ ಹೇಳ್ತಿರ್ತಾರೆ. ನೀವು ಸಡನ್ನಾಗಿ ನೆನಪು ಬಂದರೆ ನೀವು ತುಂಬ ಹೆಲ್ಪ್ ಮಾಡ್ತೀರಿ ಅಂತ ಗೊತ್ತಾಯಿತು, ನಿನ್ನ ನಂಬಿ ಕೊಡ್ತಾ ಇದ್ದೀನಿ, ಪ್ಲೀಸ್ ಚೆನ್ನಾಗಿ ಮಾಡಿಕೊಡಿ ಅಂತ ಹೇಳ್ತಿರ್ಬೇಕು. ಅಯ್ಯೋ ನೀವು ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡಿ, ಫಂಕ್ಷನ್ ಬಗ್ಗೆ ಅಷ್ಟೇ ತಲೆ ಕೆಡಿಸ್ಕೊಂಡು ಊಟಿನ ಕ್ಯಾಂಟ್ರಿನ್ ಎಲ್ಲ ನಾನು ನೋಡ್ಕೊತೀನಿ ಅಂತೇಳಿ ಹೇಳ್ತಾ ಇರ್ತಾಳೆ. ಸರಿ ಅಂತ ಬೆಳಗ್ಗೆ ಎಲ್ಲರೂ ಕೂಡ ಈ ಕಡೆ ಸುಷ್ಮಾ ಹಾಗೂ ಭಾಗ್ಯ ಅವ್ರ ತಂಗಿ ಎಲ್ಲರೂ ಕೂಡ ಬರ್ತಾರೆ, ಲಗೇಜ್ ಎತ್ಕೊಂಡು ಎಲ್ಲ ಕೂಡ ಬರ್ತಾ ಇರಬೇಕಾದ್ರೆ ಸಡನ್ನಾಗಿ ಲಗೇಜ್ ಎಲ್ಲ ಇಟ್ಕೊಂಡಿರ್ತಾಗ ಕಿಶನ್ ಕೂಡ ಆ ಲಗೇಜ್ ಎಲ್ಲ ಎತ್ಕೊಂಡು ನಿಂತ್ಕೊತಾನೆ. ಅಯ್ಯೋ ಕಿಶನ್ ನೀವೇನು ಇಲ್ಲಿ ನಾವು ಎತ್ಕೊಂಬರ್ತೀವಿ ಬಿಡಿ ಅಂತ ಹೇಳ್ಬಿಟ್ಟು ಭಾಗ್ಯ ಹೇಳ್ತಾ ಇರಬೇಕಾದ್ರೆ, ಅಯ್ಯೋ ಇಲ್ಲ ಪರವಾಗಿಲ್ಲ, ಯಾರು ಎತ್ಕೊಂಡೋದ್ರೆ ಏನು ಎಲ್ಲ ಒಂದೇ ತಾನೇ, ಬನ್ನಿ ಅಂತ ಹೇಳ್ಬಿಟ್ಟು ಕಿಶನ್ ಕೂಡ ಎಲ್ಲನೂ ಬ್ಯಾಗ್ ತೊಗೊಂಡು ಹೆಲ್ಪ್ ಮಾಡೋಕ್ಕೆ ಅಂತೇಳಿ ಬಂದಾಗ ಸುಷ್ಮಾ ಕೂಡ ಹೇಳ್ತಾ ಇರ್ತಾಳೆ, ಅಪ್ಪ ಎಂಥ ಒಳ್ಳೆ ಹುಡುಗ, ಪೂಜೆ ನೀನು ತುಂಬ ಪುಣ್ಯವಂತೆ, ದೊಡ್ಡವರು ಗೌರವ ಅಂತ ಎಷ್ಟು ಕೊಡ್ತಾನೆ ನೋಡು ಅಂತೇಳಿ ಹೇಳ್ತಿರ್ಬೇಕಾದ್ರೆ ಈ ಕಡೆ ಪೂಜೆ ಕೂಡ ನುಲಿತಾ ಇರ್ತಾಳೆ. ಸಾಕು ನುಲಿದಿದ್ದು ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬರ್ತಾರೆ. ಕ್ಯಾಂಟೀನ್ ಮಾಡೋದಕ್ಕೆ ರೂಮ್ ಕೊಟ್ಟಿರ್ತಾರೆ, ಆ ರೂಮಲ್ಲಿ ಎಲ್ಲನೂ ಕೂಡ ಇಟ್ಟಿರ್ತಾರೆ. ತುಂಬ ಥ್ಯಾಂಕ್ಸ್, ನೀವು ಸಡನ್ನಾಗಿ ಕ್ಯಾಂಟೀನ್ ಹೇಳಿದ್ದಕ್ಕೆ ಒಪ್ಕೊಂಡಿದ್ದಕ್ಕೆ ಅಂತೇಳಿ ಹೇಳ್ತಿರ್ಬೇಕಾದ್ರೆ, ಅಯ್ಯೋ ಭಾಗ್ಯ ಇದು ನನ್ನ ಕೆಲಸ, ನನಗೆ ಯಾವ ಟೈಮಲ್ಲಿ ಏನು ಬರುತ್ತೋ ಅದೆಲ್ಲ ಒಪ್ಕೋಬೇಕು ಅಂತೇಳಿ ಹೇಳ್ತಿರ್ತಾನೆ. ಸರಿ ತೊಗೊಳ್ಳಿ, ಇದು ಅಡ್ವಾನ್ಸ್ ಅಂತ ಹೇಳಿ ದುಡ್ಡು ಇಟ್ಕೊಳ್ಳಿ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಇಲ್ಲ ದುಡ್ಡು ಹಿಂದಕ್ಕೆ ಅಂತ ಹೇಳಿದ್ರೆ, ಇವಾಗ ಇಷ್ಟೊಂದೆಲ್ಲ ಖರ್ಚು ಮಾಡ್ಕೊಂಡು ತೊಗೊಂಬಂದಿದ್ದಾರೆ, ಕೈ ಖಾಲಿ ಆಗಿರುತ್ತೆ, ಏನಕ್ಕಾದ್ರೂ ಬೇಕಾಗುತ್ತೆ, ಯೂಸ್ ಆಗುತ್ತೆ, ತೊಗೊಳ್ಳಿ ಅಂತ ಹೇಳಿ ಕೊಟ್ಟಿರ್ತಾನೆ. ಸರಿ ಅಂತೇಳಿ ಭಾಗ್ಯ ಕೂಡ ಇಸ್ಕೊತಾಳೆ. ನನಗೆ ಸ್ವಲ್ಪ ಜಿಮ್ಮಲ್ಲಿ ಕೆಲಸ ಇದೆ, ನಾನು ಹೋಗಿ ಬರ್ತೀನಿ, ನೀವೇನು ಮಿಕ್ಕಿದೆಲ್ಲ ನೀವು ಕೆಲಸ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕಿಶನ್ ಅಲ್ಲಿಂದ ಹೊರಡ್ತಾನೆ. ಬಾಯ್ ಪೂಜಾ ಅಂತ ಹೇಳಿ ಹೋಗ್ತಿರ್ಬೇಕಾದ್ರೆ ಪೂಜಾ ಕೂಡ ನುಲಿತಾ ಇರ್ತಾಳೆ. ಅದಕ್ಕೆ ಸಾಕು ನುಲಿದು ಸಾಕು, ಕೆಲಸ ಇದೆ, ಬಾ ಕೆಲಸ ಮಾಡೋಣ ಅಂತೇಳಿ ಭಾಗ್ಯ ಹೇಳ್ತಿರ್ತಾಳೆ. ಅದಕ್ಕೆ ಈ ಕಡೆ ಅವ್ರ ಅತ್ತನೂ ಕೂಡ ಹೇಳ್ತಿರ್ತಾರೆ, ಸಾಕಮ್ಮ ಸಾಕು, ನುಲಿದಿದೆ, ನನ್ನ ಕೈಯಲ್ಲಂತೂ ನೋಡೋದಕ್ಕಾಗ್ತಿಲ್ಲ. ಈಶಾ ನಿನಗೆ ಬಾಯ್ ಮಾಡಿ ಹೋಗಿದ್ದು ಅಷ್ಟೇ ಅಮ್ಮ, ಬೇರೆ ಇನ್ನೇನು ಇಲ್ಲ, ಬಾಯಲ್ಲಿ ಕೆಲಸ ತುಂಬ ಇದೆ, ಕೆಲಸ ಮಾಡೋಣ ಅಂತ ಹೇಳ್ಬಿಟ್ಟು ಈ ಕಡೆ ಪೂಜೆಗೆ ರೇಗಿಸ್ತಾ ಇರ್ತಾರೆ. ನೀವಿಬ್ರದ್ದು ಬರೀ ಇದೇ ಆಯಿತು, ಬರೀ ರೇಗಿಸೋದೇ ಆಯ್ತಲ್ವಾ ಅಂತೇಳಿ ಹೇಳ್ತಿರ್ತಾರೆ. ಅದೇ ಟೈಮ್ಗೆ ಪೂಜೆಗೆ ಅಂತ ಹೇಳ್ಬಿಟ್ಟು ಈ ಕಡೆ ಕನಿಕಾ ಬರ್ತಾಳೆ. ಕನಿಕಾ ಕೂಡ ಬರ್ತಾಳೆ ಪೂಜೆಗೆ ಅಂತ ಹೇಳ್ಬಿಟ್ಟು, ಅವಳು ಕೂಡ ದೇವಸ್ಥಾನಕ್ಕೆ ಅಂತ ಬರ್ತಾಳೆ. ಅವಳು ಕೂಡ ಅವ್ರ ಅಕ್ಕನ ಜೊತೆ ದೇವಸ್ಥಾನಕ್ಕೆ ಅಂತ ಹೇಳ್ಬಿಟ್ಟು ಪೂಜೆಗೆ ಬಂದಿರ್ತಾರೆ. ಸರಿ ಅಂತ ಹೇಳಿಬಿಟ್ಟು ಈ ಕಡೆ ಕನಿಕನೂ ಬರ್ತಾ ಇರಬೇಕಾದ್ರೆ ಪೂಜೆಗೆ ದೇವಸ್ಥಾನಕ್ಕೆ ಎಂಟ್ರಿ ಆಗ್ತಿರ್ಬೇಕಾದ್ರೆ ಅಲ್ಲಿರೋ ಇಬ್ಬರು ಇವ್ರೇನು ಇಷ್ಟು ಚೆನ್ನಾಗಿ ಇಷ್ಟು ರಿಚಾಗಿ ಬರ್ತಿದ್ದಾರೆ, ಯಾರು ಇವರು ಅಂತ ಒಬ್ಬ ಕೇಳ್ತಿರ್ಬೇಕಾದ್ರೆ, ಅಯ್ಯೋ ಇವ್ರು ಗೊತ್ತಿಲ್ವಾ, ಇವರು ಒಬ್ಬರು ದೊಡ್ಡ ಬಿಸ್ನೆಸ್ ಮ್ಯಾನ್ ಮಕ್ಕಳು, ಇವ್ರ ಬಗ್ಗೆ ಗೊತ್ತಿಲ್ಲ ಅಂದರೆ ವೇಸ್ಟ್ ನೀನು ಅಂತೇಳಿ ಅವನು ಕೂಡ ಹೇಳ್ತಾ ಇರ್ತಾನೆ. ಸರಿ ಅಂತ ಹೇಳ್ಬಿಟ್ಟು ಕನಿಕಾ ಕೂಡ ದೇವಸ್ಥಾನಕ್ಕೆ ಬಂದಾಗ ಅವ್ರ ಅಕ್ಕ ಕೇಳ್ತಾ ಇರ್ತಾರೆ, ಪೂಜೆಗೆಲ್ಲ ತಯಾರಿ ಆಗಿದೆ ಅಲ್ವಾ ಅಂತ ಕೇಳ್ತಿರ್ಬೇಕಾದ್ರೆ, ಅಫ್ಕೋರ್ಸ್ ಸಿಸ್ಟರ್ ಎಲ್ಲನೂ ಪೂಜೆಗೆಲ್ಲ ತಯಾರಿ ಮಾಡಿದ್ದೀನಿ, ನನಗೆ ಏನು ಪ್ರಾಬ್ಲಮ್ ಇಲ್ಲ, ಅರ್ಚಕ್ರನ್ಗೂ ಕಾಲ್ ಮಾಡಿದ್ದೀನಿ, ಅವ್ರು ರೆಡಿ ಆಗಿದೆ ಬನ್ನಿ ಅಂತಲೂ ಹೇಳ್ತಿದ್ದಾರೆ ಅಂತ ಹೇಳಿದಾಗ, ಈ ಕಡೆ ಕ್ಯಾಂಟೀನ್ ಯಾರಿಗೆ ಕೊಟ್ಟಿದ್ದೆ ಅಂತ ಹೇಳಿದಾಗ, ಕ್ಯಾಂಟೀನ್ಗೆ ನಾನು ಯಾರಿಗೋ ಬೇರೆಯವ್ರಿಗೂ ವಹಿಸಿದ್ದೀನಿ ಅಂತ ಹೇಳ್ತಾ ಇರ್ತಾಳೆ. ಈ ಕಡೆ ಭಾಗ್ಯನೂ ಕೂಡ ಪೂಜೆಗೆ ಅಂತ ಈ ಕಡೆ ಕ್ಯಾಂಟೀನ್ ರೆಡಿ ಮಾಡೋದಕ್ಕೆ, ಊಟಕ್ಕೆ ಅಂತ ಎಲ್ಲ ರೆಡಿ ಮಾಡೋದಕ್ಕೆ ಎಲ್ಲ ಕೂಡ ಸ್ಟವ್ಗೆಲ್ಲ ಪೂಜೆ ಮಾಡೋದಕ್ಕೆ ಅಂದರೆ ಪೂಜೆ ಮಾಡ್ತಾ ಇರ್ತಾಳೆ. ಅಲ್ಲ ಎಲ್ಲನೂ ನನಗೆ ಹೇಳಿದ್ಯಾ ಅಂಥದ್ರಲ್ಲಿ ಕ್ಯಾಂಟೀನ್ ಒಂದು ನನ್ನ ಕೈಲಿ ಮಾಡೋದಕ್ಕೆ ಆಗ್ತಿರ್ಲಿಲ್ವಾ ಅಂತೇಳಿ ಈ ಕಡೆ
ಕನಿಕಾ ಹೇಳ್ತಿರ್ಬೇಕಾದ್ರೆ ಪರವಾಗಿಲ್ಲ ಬಾ ಹೋಗೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇರಬೇಕಾದ್ರೆ ತಾಂಡ ಕೂಡ ರೆಡಿ ಆಗ್ತಾ ಇರ್ತಾನೆ. ಗುಡ್ ಮಾರ್ನಿಂಗ್ ಬೇಬಿ ಅಂತ ಹೇಳ್ಬಿಟ್ಟು ಈ ಕಡೆ ಶ್ರೇಷ್ಠ ಕೂಡ ಕಾಫಿ ತೊಗೊಂಡ್ಬಂದು ಕೊಡ್ತಾಳೆ. ನಿನ್ನೆ ಆಗಿದ್ದೀನು ನಿಂಗೆ ನೆನಪಲ್ಲಿದೆಯಾ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ನೆನಪಿಲ್ಲದೆ ಇರುತ್ತೆ ಶ್ರೇಷ್ಠ ಎಲ್ಲರ ಮುಂದೆ ನನ್ನ ಮಾನ ಮರ್ಯಾದೆ ತೆಗ್ದಿದ್ಯಾ. ಫಸ್ಟ್ ಆಫ್ ಆಲ್ ನಿನಗೆ ಒಂದು ಕೆಲಸ ವಹಿಸಿದ್ರೆ ಆ ಜವಾಬ್ದಾರಿನೇ ಇಲ್ಲ ನಿನಗೆ ಅದನ್ನು ಮಾಡೋದಕ್ಕೆ ಅಂತೇಳಿ ಅವನು ಕೂಡ ತಾಂಡವ್ ಬೈತಾ ಇರ್ತಾನೆ. ಈ ಕಡೆ ಶ್ರೇಷ್ಠನಿಗೆ ಕೂಡ ಅಲ್ಲ ತಾಂಡವ್ ನಾನು ನಿನ್ನ ಕೇಳತಾನೆ ಮಾಡಿದ್ದು, ನೀನು ಎಲ್ಲ ಪ್ಲ್ಯಾನ್ ಸಕ್ಸಸ್ ಆಗುತ್ತೆ ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಈಗ ಫೇಲ್ಯೂರ್ ಆಗಿದ್ದಕ್ಕೆ ಇದು ನನ್ನ ತಪ್ಪು ಅಂತ ಹೇಗೆ ಹೇಳ್ತೀಯ ನೀನು ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಓ ನಿನ್ನ ತಪ್ಪು ಅಲ್ಲದೆ ಇನ್ಯಾರು ತಪ್ಪು, ನೀನೇ ತಾನೇ ನಿನ್ನ ಫ್ರೆಂಡ್ ಯಾರನ್ನೋ ಕಳಿಸ್ಬಿಟ್ಟು ಈ ಥರ ಅಲ್ಲಿ ಡಬ್ಬ ಥರ ಪ್ಲ್ಯಾನ್ ಮಾಡಿಬಿಟ್ಟು ಎಲ್ಲರ ಮುಂದೆ ಮನ ಮರ್ಯಾದೆ ತೆಗಿಯೋ ಥರ ಮಾಡಿರೋದು ನೀನೇ ತಾನೇ ಅಂತ ಹೇಳ್ಬಿಟ್ಟು ಶ್ರೇಷ್ಠ ಈ ಕಡೆ ತಾಂಡವ ಶ್ರೇಷ್ಠನಿಗೆ ಬೈತಾ ಇರ್ತಾರೆ. ಅಮ್ಮ ತಾಯಿ ಇನ್ನೊಂದು ಪ್ಲ್ಯಾನ್ ಇದೆ ನನ್ನ ಹತ್ರ ಹೇಳ ನಿನಗೆ ಅಂತ ಕೇಳ್ತಿರ್ಬೇಕು. ಅಮ್ಮ ತಾಯಿ ನಿಂಗೊಂದು ದೊಡ್ಡ ನಮಸ್ಕಾರ, ಇನ್ನೂ ಬೇಡ ನಿನ್ನ ಪ್ಲ್ಯಾನೂ ಬೇಡ, ನಾನೇ ಏನಾದರೂ ಮಾಡ್ಕೊತೀನಿ, ಫಸ್ಟ್ ಆ ಕಿಶನ್ ಯಾರು ಅಂತ ಕಂಡುಹಿಡಿತೀನಿ ಅಂತ ಹೇಳ್ಬಿಟ್ಟು ತಾಂಡವ್ ಹೇಳ್ತಾ ಇರ್ತಾನೆ. ತಾಂಡ ಕೂಡ ಆಫೀಸಿಗೆ ಲೇಟ್ ಆಯ್ತು ಅಂತ ಅಲ್ಲಿಂದ ಹೊರಟೋಗ್ತಾನೆ. ಇವನಿಗೆ ಬೇರೆ ಕೆಲಸ ಇಕ್ಕಿಲ್ಲ, ಏನಾದರೂ ಫ್ಲಾಪ್ ಆಯಿತು ಪ್ಲ್ಯಾನು ಅಂತ ಅಂದರೆ ಅದು ನನ್ನಿಂದನೇ ಅಂತ ಹೇಳ್ತಾನೆ. ಇವನಿಗೆ ಬೇರೆ ಕೆಲಸ ಪ್ಲ್ಯಾನ್ ಮಾಡೋದಕ್ಕೆ ನಾನು ಇಲ್ಲದೆ ಅವನಿಗೆ ಪ್ಲ್ಯಾನ್ ಮಾಡೋದಕ್ಕೆ ಆಗಲ್ಲ, ಕೊನೆಗೆ ಹೆಲ್ಪ್ ಕೇಳೋಕ್ಕೆ ನನ್ನ ಹತ್ರನೇ ಬರ್ತಾನೆ, ಅವಾಗ ನೋಡ್ಕೊತೀನಿ ಅಂತ ಹೇಳಿ ಶ್ರೇಷ್ಠ ಹೇಳ್ತಿರ್ತಾರೆ. ಈ ಕಡೆ ಅಡುಗೆಗೆಲ್ಲ ರೆಡಿ ಮಾಡ್ತಾ ಇರ್ತಾರೆ. ಈ ಕಡೆ ಸುಷ್ಮಾ ಕೂಡ ಹೇಳ್ತಾ ಇರ್ತಾಳೆ ಈ ಕಡೆ ನೈವೇದ್ಯಕ್ಕೆ ರೆಡಿ ಮಾಡಬೇಕು, ನೈವೇದ್ಯಕ್ಕೆ ಬೇಗ ರೆಡಿ ಮಾಡಿ ಕೊಟ್ಬಿಡೋಣ ಅಂತ ಅಂತಿರ್ಬೇಕಾದ್ರೆ ಅಯ್ಯೋ ಪೂಜಾ ನೀನೇನು ಕೊತ್ತಂಬರಿ ಕರಿಬೇವನ್ನ ಹಿಂಗೆ ತೆಗಿತಿದ್ದೆ, ಒಂದೊಂದೇ ತೆಗಿಯೋದಿಲ್ಲ ಫುಲ್ ತೆಗಿ ಅದನ್ನೆಲ್ಲ ಒಂದು ಕಡ್ಡಿ ಪೂರ್ತಿ ಅಂತೇಳಿ ರೇಗಿಸ್ತಾ ಇರ್ತಾರೆ. ಅದೇ ಟೈಮ್ಗೆ ಈ ಕಡೆ ಕಾಲ್ ಬರ್ತಿರುತ್ತೆ ಪೂಜೆಗೂ ಕೂಡ. ಕಿಶನ್ ಕಾಲ್ ಮಾಡಿದ್ದ ಅಂತ ಹೇಳಿ ಪೂಜಾ ಈ ಕಡೆ ಬಾಗೆ ಕೇಳ್ತಿರ್ಬೇಕಾದ್ರೆ ಹೌದು ಅಂತ ಹೇಳ್ಬಿಟ್ಟು ಕಾಲ್ ಕೂಡ ರಿಸೀವ್ ಮಾಡ್ತಾರೆ. ಏನಾದರೂ ಗಳಿಗೆ ನೋಡಬೇಕಾ ಕಾಲ್ ರಿಸೀವ್ ಮಾಡೋಕ್ಕೆ, ರಿಸೀವ್ ಮಾಡು ಬೇಗ ಅಂತ ಹೇಳ್ಬಿಟ್ಟು ಬಾಗೆ ಕೂಡ ಹೇಳ್ತಿರ್ಬೇಕಾದ್ರೆ ಈ ಕಡೆ ಕಿಶನ್ ಕಾಲ್ ಮಾಡಿ ಹೇಳ್ತಿರ್ತಾನೆ. ಆ ಪೂಜೆ ಏನು ಮಾಡ್ತಿದ್ಯಾ ಅಂತ ಕೇಳಿದಾಗ ಇಲ್ಲ ಇಲ್ಲೇ ಅಡುಗೆಗೆ ಹೆಲ್ಪ್ ಮಾಡ್ತಿದ್ದೆ ಅಂತ ಹೇಳ್ತಿರ್ತಾಳೆ. ಸರಿ ಆಯಿತು, ನಮ್ಮನೆಯವರೆಲ್ಲರೂ ಇವತ್ತು ಆ ಪೂಜೆಗೆ ಬರ್ತಿದ್ದಾರೆ, ಅವಾಗೆಲ್ಲರೂ ನಿಮ್ಮ ಫ್ಯಾಮಿಲಿನೆಲ್ಲರೂ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ ನಾನು ಅಂತ ಹೇಳ್ಬಿಟ್ಟು ಈ ಕಡೆ ಕಿಶನ್ ಹೇಳ್ತಾ ಇರ್ತಾನೆ. ಓ ಹೌದಾ ಸರಿ ಸರಿ ಆಯಿತು ಅಂತ ಹೇಳ್ತಾಳೆ. ಈ ಕಡೆ ಭಾಗ್ಯ ಅತ್ತೆ ಕೂಡ ಕೇಳ್ತಾರೆ ಏನು ವಿಷಯ ಏನು ಮಾತಾಡಿದ್ದು ಅಂತ ಕೇಳಿದಾಗ ಏನಿಲ್ಲ ಅತ್ತೆ ಇವತ್ತು ಕಿಶನ್ ಫ್ಯಾಮಿಲಿ ಕೂಡ ಪೂಜೆಗೆಲ್ಲ ಬರ್ತಿದ್ದಾರಂತೆ, ಸೊ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ ನಿಮ್ಮ ಫ್ಯಾಮಿಲಿಗೆ ಅಂತ ಹೇಳಿದ್ರು ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಭಾಗ್ಯ ಇದ್ದಳು ಹೌದಾ ಸರಿ ಇನ್ನೂ ಒಳ್ಳೆಯದೇ ಆಯಿತು, ನಾವು ಬೇಗ ಅಡುಗೆ ಮಾಡಿಬಿಟ್ಟು ಸ್ವಲ್ಪ ಅವ್ರ ಹತ್ರ ಮಾತಾಡ್ಕೊಂಡು ಕೆಲಸ ಮುಗಿಸೋಣ ಬೇಗ ಅಂತೇಳಿ ಹೇಳ್ತಿರ್ಬೇಕಾದ್ರೆ ಈ ಕಡೆ ಅವ್ರ ಅತ್ತೆ ಇದ್ದಿದ್ದು ಸರಿ ಸರಿ ಆಯಿತು ಒಳ್ಳೇದೇ ಆಯಿತು, ಬೇಗ ಕೆಲಸ ಮಾಡಿ ಬೇಗ ಹೋಗಿ ಅವ್ರ ಹತ್ರ ಸ್ವಲ್ಪ ಮಾತಾಡ್ಕೊಂಡು ಬರೋಣ ಅಂತೇಳಿ ಹೇಳ್ತಾ ಇರ್ತಾರೆ. ಈ ಕಡೆ ಪೂಜೆಗೆಲ್ಲ ರೆಡಿ ಆಯಿತು ಅಕ್ಷಕ್ಕೆ ಅಂತ ಹೇಳ್ಬಿಟ್ಟು ಈ ಕಡೆ ಕನಿಕಾ ಅವ್ರ ಅಕ್ಕ ಕೇಳ್ತಿರ್ಬೇಕಾದ್ರೆ ಎಲ್ಲನೂ ರೆಡಿ ಆಗಿದೆ, ನೈವೇದ್ಯಕ್ಕೊಂದು ರೆಡಿ ಆಗಬೇಕು, ನೈವೇದ್ಯ ಒಂದು ರೆಡಿ ಆದರೆ ಎಲ್ಲ ಪೂಜೆನೂ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳ್ತಿರ್ಬೇಕಾದ್ರೆ ಓ ಹೌದಾ ಸರಿ ಆಯಿತು ಬೇಗ ರೆಡಿ ಆಗುತ್ತೆ ನೀವು ಎಲ್ಲರೂ ನೋಡ್ಕೊಳ್ಳಿ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಕನಿಕಾ ಇದ್ರಲ್ಲ ಅಲ್ಲ ಅಕ್ಕ ಎಲ್ಲರೂ ನನಗೆ ವಹಿಸಿದೆ, ಕ್ಯಾಂಟೀನ್ ಯಾರಿಗೆ ವಹಿಸಿದೆ ಅಂತ ಗೊತ್ತಾಗ್ತಿಲ್ಲ, ಅಟ್ಲೀಸ್ಟ್ ಇನ್ನು ನೈವೇದ್ಯಕ್ಕೆ ರೆಡಿ ಆಗಿಲ್ಲ, ಪೂಜೆ ಇನ್ನು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ ಯಾರಿಗೆ ವಹಿಸಿದ್ದು ನೀನು ಅಂತ ಕೇಳಿದಾಗ ಏನಿಲ್ಲ ಕಿಶನಿಗೆ ವಹಿಸಿದ್ದೀನಿ ಅಂತ ಹೇಳ್ತಾರೆ. ಓ ಗಾಡ್ ಅದು ಶೇಮ್ಲೆಸ್, ಅವನು ಯೂಸೇ ಇಲ್ಲ ಅಂತವನಿಗೆ ಹೋಗಿ ಇದನ್ನು ವಹಿಸಿದ್ದಿಲ್ಲ ನಿನ್ಗೆ ಗೊತ್ತಾಗಲ್ವಾ ಅಂತ ಹೇಳ್ತಿರ್ಬೇಕು. ಜಸ್ಟ್ ಶಟಪ್ ಕನಿಕ ಹೇಳ್ದಷ್ಟು ಮಾಡು, ಅಲ್ಲೋಗಿ ನೋಡು ಕ್ಯಾಂಟೀನಲ್ಲಿ ಇರ್ತಾರೆ, ಅವ್ರು ಏನಾದರೂ ರೆಡಿ ಆಗಿದ್ರೆ ತೊಗೊಂಬರೋದಕ್ಕೆ ಹೇಳು ಅಂತೇಳಿ ಹೇಳ್ತಾಳೆ. ಈ ಕಡೆ ಕಿಶನ್ ಕೂಡ ಜಿಮ್ಮಲ್ಲಿ ಎಲ್ಲ ಎಕ್ವಿಪ್ಮೆಂಟ್ಸ್ ಬಂದಿದೆಯಾ ಅಂತ ಹೇಳ್ಬಿಟ್ಟು ಅವನು ಕೂಡ ಚೆಕ್ ಮಾಡ್ತಾ ಇರ್ತಾನೆ. ಇನ್ನು ಮಿಕ್ಕಿದೆಲ್ಲ ಪೇಮೆಂಟ್ ಎಲ್ಲ ಸೆಟಲ್ ಮಾಡಿಬಿಟ್ಟು ಎರಡು ಎಕ್ವಿಪ್ಮೆಂಟ್ಸ್ ಇದೆ ಅದನ್ನು ಕಳಿಸಿ ಅಂತ ಹೇಳ್ತಿರ್ತಾನೆ. ಈ ಕಡೆ ತಾಂಡವ್ ಕೂಡ ಅದೇ ಜಿಮ್ಮಲ್ಲಿ ಅವನು ಕೂಡ ಇರ್ತಾನೆ, ಅವನು ಕೂಡ ಕಿಶನ್ ಹೋಗೋ ತನಕ ಕಾಯ್ಕೊಂಡು ನಿಂತ್ಕೊಂಡಿರ್ತಾನೆ. ಕಿಶನ್ ಹೋದ್ಮೇಲಿಂದ ಬಂದುಬಿಟ್ಟು ಈ ಕಡೆ ಕೇಳ್ತಿರ್ತಾರೆ ನಾನು ಈ ಜಿಮ್ಗೆ ಜಾಯ್ನ್ ಆಗಬೇಕಂತ ಇದ್ದೀನಿ, ಏನೇನೆಲ್ಲ ಪ್ರೋಗ್ರೆಸ್ ಇದೆ, ಏನೇನೆಲ್ಲ ಯಾರು ಜಿಮ್ಮಲ್ಲಿ ಫಿಟ್ನೆಸ್ ಮಾಡ್ತಿದ್ದಾರೆ, ಯಾರು ಟ್ರೈನರ್ ಅಂತ ಹೇಳ್ತೀರಾ ನನಗೆ ಅಂತ ಕೇಳ್ತಾರೆ. ಅಫ್ಕೋರ್ಸ್ ಇದರಲ್ಲಿ ಇದೆ ಎಲ್ಲ ಡೀಟೇಲ್ಸ್ ಇದೆ, ಇದನ್ನು ತೊಗೊಳ್ಳಿ ಅಂತ ಹೇಳ್ತಿರ್ತಾರೆ. ಓಕೆ ಇವಾಗ ಜಸ್ಟ್ ಹೋದ್ರಲ್ಲ ಅವ್ರು ಯಾರು ಅಂತ ಕೇಳ್ತಾರೆ, ಅವರು ಜಿಮ್ ಓನರು ಕಿಶನ್ ಅಂತ ಹೇಳಿ ಅಂತಿರ್ತಾರೆ. ಓ ಹೌದಾ, ಅವ್ರು ಹೇಗೆ ಈ ಥರ ಎಲ್ಲ ಇದು ಸ್ಟಾರ್ಟ್ ಮಾಡೋದು ಅಂತ ಕೇಳಿದಾಗ ಅವ್ರ ಬಗ್ಗೆ ನಿಮಗೆ ಗೊತ್ತಿಲ್ವ, ಅವರು ದೊಡ್ಡ ಬಿಸ್ನೆಸ್ ಮ್ಯಾನ್ ಮಗಳು ಅವರು ತುಂಬ ಬಿಸ್ನೆಸ್ ಇದೆ ಬೆಂಗಳೂರಲ್ಲಿ, ಅವರಿಗೆ ತುಂಬ ದೊಡ್ಡ ಶ್ರೀಮಂತರು ಅವರು, ಅವ್ರ ಬಗ್ಗೆ ನಿಮಗೆ ಗೊತ್ತಿಲ್ವ ಅಂತೇಳಿ ಅವ್ರ ಡ್ಯಾಡಿ ಹೆಸರು ಹೇಳ್ತಾರೆ. ಓ ಜಸ್ಟ್ ವೇಟ್, ಅವರು ಕನಿಕಾ ಅಂತ ಅವ್ರ ಫ್ಯಾಮಿಲಿ ಒಬ್ರು ಇದ್ದಾರೆ ಅಂತ ಹೇಳಿದಾಗ ಓ ಹೌದು ಕನಿಕಾ ಬ್ರದರೇ ಇವರು, ಅವರು ದೊಡ್ಡಣ್ಣ ಇವರು ಅಂತ ಹೇಳಿ ಅವರು ಕೂಡ ಹೇಳ್ತಾರೆ. ವಾಟ್ ಕನಿಕನ್ ಬ್ರದರ್ ಅಂದರೆ ಕನಿಕಾ ಅಣ್ಣನ ಇವನು ಅಂತ ಹೇಳಿ ಈ ಕಡೆ ತಾಂಡವ್ಗೆ ತುಂಬ ಶಾಕ್ ಆಗುತ್ತೆ, ತುಂಬ ಗಾಬರಿಯಿಂದ ಇರ್ತಾನೆ. ಅವಾಗ ಗೊತ್ತಾಗುತ್ತೆ ತಾಂಡವ್ಗೆ ಇವನು ಕನಿಕಾ ಅಣ್ಣ ಅಂತೇಳಿ ಗೊತ್ತಾಗುತ್ತೆ. ಇವತ್ತಿನ ಸಂಚಿಕೆಗೆ ಮುಕ್ತ ಆಯಿತು. ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.